ಜೈ ಹಿಂದ್. ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಇಂಪಾರ್ಟೆಂಟ್ ಆಗಿರುವಂತಹ ಸೀರೀಸ್ ಅನ್ನ ಸ್ಟಾರ್ಟ್ ಮಾಡೀವಿ. ಈಗಾಗಲೇ ನಿಮ್ಗೆ ಗೊತ್ತಿರುವ ಹಾಗೆ ನಾನ್ ನಿಮ್ಗೆ ವಿಡಿಯೋದಲ್ಲಿ ಹೇಳಿದ್ದೆ, ನಾವು ಎಲ್ಲ ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬಹುದು, ಅದ್ರ ಜೊತೆಗೆ ಸ್ಟೇಟ್ ಗೋರ್ಮೆಂಟ್ ಆಗಿರ್ಬಹುದು, ಈ ಎಲ್ಲ ಎಕ್ಸಾಮ್ಸ್ ಗಳಿಗೆ ಇಂಗ್ಲಿಷ್ ವೊಕ್ಯಾಬುಲರಿ ಕ್ಲಾಸಸ್ ಅನ್ನ ತರ್ತಾ ಇದ್ದೀವಿ ಅಂತೇಳಿ. ವೊಕ್ಯಾಬುಲರಿ ಇದ್ರಲ್ಲಿ ಏನೇನ್ ಇರ್ತೈತಿ ಅಂತಂದ್ರೆ, ವೊಕ್ಯಾಬುಲರಿದಲ್ಲಿ ನೀವು ಯಾವುದೇ ಎಕ್ಸಾಮ್ಗೆ ತಯಾರಿ ನಡೆಸ್ರಿ, ನಿಮ್ಗೆ ಹೆಲ್ಪ್ಫುಲ್ ಆಗುತ್ತೆ. ಸೆಂಟ್ರಲ್ ಗೋರ್ಮೆಂಟ್ ಆಗಿರ್ಬೋದು ಅಥವಾ ಸ್ಟೇಟ್ ಗೋರ್ಮೆಂಟ್ ಆಗಿರ್ಬೋದು. ಸೊ ಇದಕ್ಕೆ ನಾವು ಒಂದು ಹೆಸರು ಕೊಟ್ಟಿವಿ ಈ ಸೀರೀಸ್ಗೆ, ಫೈರ್ ಸೀರೀಸ್ ಅಂತೇಳಿ. ಫೈರ್ ಸೀರೀಸ್ ಇದು 1ನೇ ಕ್ಲಾಸ್ ಆಗಿದೆ. ಫೈರ್ ಸೀರೀಸ್ ಅದ, ಇದು 1ನೇ ಕ್ಲಾಸು. ಈಗಾಗಲೇ ನಿಮ್ಗೆ ಹೇಳುವ ಹಾಗೆ ಈ ಕ್ಲಾಸ್ ದಲ್ಲಿ ನಿಮ್ಗೆ ವೊಕ್ಯಾಬುಲರಿದಲ್ಲಿ ಸಿನಾನಿಮ್ಸ್ ಗಳಾಗಿರ್ಬಹುದು, ಅದ್ರ ಜೊತೆಗೆ ಆಂಟಾನಿಮ್ಸ್ ಗಳಾಗಿರ್ಬಹುದು, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಸೊ ಶಬ್ದಗಳಿಗೆ ಸಂಬಂಧ ಇರುವಂತದ್ದು ಏನೇನ್ ಇರ್ತೈತಿ ಇಂಗ್ಲಿಷ್ ದಲ್ಲಿ, ಅವೆಲ್ಲವುಗಳನ್ನ ನಾವು ನಿಮ್ಗೆ ಪ್ರಿಪರೇಷನ್ ಅನ್ನ ಮಾಡಿಸ್ತಾ ಇದ್ದೇವೆ ಈ ಒಂದು ಸೀರೀಸ್ ದಲ್ಲಿ. ಈಗ ನಾವು ಸ್ಟಾರ್ಟಿಂಗ್ ದಲ್ಲಿ SSC MTS ಎಕ್ಸಾಮ್ ನಿಯರ್ ಇರೋದ್ರಿಂದ MTS ಎಕ್ಸಾಮ್ಗೆ, ಆಮೇಲೆ SSC ಎಲ್ಲ ಎಕ್ಸಾಮ್ಗೆ ಅನುಕೂಲ ಆಗುವ ಹಾಗೆ ಈ ಕ್ಲಾಸಸ್ ಅನ್ನ ನಡೆಸ್ತಾ ಇದ್ದೇವೆ. ಈಗ ನಿಮ್ಗೆ ವಿಡಿಯೋದಲ್ಲಿ, ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಎಲ್ಲ ಈ ಏನು ವೊಕ್ಯಾಬುಲರಿ ಇದೆ ಅವುಗಳನ್ನ ನಾನು ನಿಮ್ಗೆ ಟ್ರಿಕ್ಸ್ ದ ಮುಖಾಂತರ ತಿಳಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ, ನಿಮ್ಗೆ ನೆನಪಿಟ್ಕೊಳ್ಳಿಕ್ಕೆ ಅನುಕೂಲ ಆಗ್ಲಿ ಅಂತೇಳಿ ಟ್ರಿಕ್ಸ್ ದ ಮೂಲಕ ನಾವು ಈ ಒಂದು ಕ್ಲಾಸಸ್ ಅನ್ನ ಕಲಿತಾ ಹೋಗೋಣ. ಓಕೆ, ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಕ್ಲಾಸಸ್ ಇರ್ತೈತಿ. ಡೈಲಿ ಕ್ಲಾಸಸ್. ಈಗ ಆಕ್ಚುಲಿ ಇಷ್ಟು ಲೇಟ್ ಆಗ್ಲಿಕ್ಕೆ ಕಾರಣ ಏನು ಅಂತಂದ್ರೆ, ಇವುಗಳಿಗೆ ಟ್ರಿಕ್ಸ್ ಅನ್ನ ರೆಡಿ ಮಾಡ್ಲಿಕ್ಕೆ ಒಂದ್ ಸ್ವಲ್ಪ ಟೈಮ್ ನಮ್ಗೆ ಸಮಯ ಬೇಕಾಗಿತ್ತು. ಅದ್ರ ಸಲುವಾಗಿ ಲೇಟ್ ಆಗಿ ಕ್ಲಾಸಸ್ ಗಳನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಬಟ್ ಇದು ಈಗ ಕಂಟಿನ್ಯೂಸ್ ಆಗಿ ನಿಮ್ಗೆ ನಡೀತಾ ಇರುವಂತದ್ದು ಫೈರ್ ಸೀರೀಸ್. ಟ್ರಿಕ್ಸ್ ದಿಂದ ಇರೋದ್ರಿಂದ ನೀವು ಬಹಳ ಬೇಗನೆ ವೊಕ್ಯಾಬುಲರಿಯನ್ನ ಕಲಿಬಹುದು. ಆ ಟ್ರಿಕ್ಸ್ ಗಳು ನಿಮ್ಗೆ ಬಹಳ ಇಂಟ್ರೆಸ್ಟಿಂಗ್ ಆಗಿರುವಂತದ್ದು ಟ್ರಿಕ್ಸ್ ಗಳನ್ನ ನಾನು ನಿಮ್ಗೆ ತಂದೇನೆ. ಓಕೆ, ಸೊ 1ನೇ ಸೀರೀಸ್ ಇದೆ, 1ನೇ ಕ್ಲಾಸ್ ಇದೆ. ಒಳ್ಳೆ ರೀತಿಯಿಂದ ನೋಡ್ರಿ, ಪೂರ್ಣವಾಗಿ ನೋಡ್ರಿ ಕ್ಲಾಸಸ್. ಮೊದಲು ನಿಮ್ಗೆ ಟ್ರಿಕ್ಸ್ ಗಳು ಹೆಂಗ್ ಅನಿಸ್ತಾವು, ನಿಮ್ಗೆ ನೆನಪಿಟ್ಕೊಳ್ಲಿಕ್ಕೆ ಆಗ್ತೈತೋ ಇಲ್ಲೋ ನನಗೆ ಕಮೆಂಟ್ ಮಾಡ್ಬೇಕು, ನಿಮ್ಗೆ ಇದು ಇಷ್ಟ ಆಗೈತೋ ಇಲ್ಲೋ ಈ ಕ್ಲಾಸ್ ಅಂತ ಹೇಳಿ. ಅದ್ರ ಜೊತೆಗೆ ಈ ಕ್ಲಾಸ್ ಅನ್ನ ಮುಂದುವರ್ಸ್ಬೇಕೋ ಬ್ಯಾಡೋ, ಸೊ ಅದನ್ನು ಕೂಡ ನನಗೆ ಕಮೆಂಟ್ ಅನ್ನ ಮಾಡ್ಬೇಕು. ಅದ್ರ ಜೊತೆಗೆ ಲೈಕ್ ಮಾಡೋದನ್ನ ಮರಿಬಾರ್ದು. ಓಕೆ, ಲೈಕ್ ಅನ್ನ ಮಾಡ್ಬೇಕು ಈ ಕ್ಲಾಸ್ಗೆ, ಆಮೇಲೆ ಎಲ್ಲರಿಗೂ ಕೂಡ ಶೇರ್ ಮಾಡ್ಬೇಕು. ಸೊ ಇದು ಫ್ರೀ ಆಗಿದೆ, ಅಬ್ಸಲ್ಯೂಟ್ಲಿ ಇರ್ತಕ್ಕಂಥದ್ದು. ನಿಮ್ಗೆ ಏನಪ್ಪಾ ಅಂತಂದ್ರೆ ಫ್ರೀ ಆಗಿ ಕ್ಲಾಸಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. ಅದು ಕೂಡ ಟ್ರಿಕ್ಸ್ ದೊಂದಿಗೆ ಕೊಡ್ತಾ ಇರೋದರಿಂದ ನಿಮ್ಗೆ ಬಹಳ ಅನುಕೂಲ ಆಗುತ್ತೆ. ಅದ್ರ ಜೊತೆಗೆ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ವಿಷಯ ಹೇಳ್ಬೇಕು, ಏನು ಅಂತಂದ್ರೆ ನಮ್ಮಲ್ಲಿ ನಿಮ್ಗೆ SSC ದಿಂದ ಆಗುವಂತಹ ಎಲ್ಲ ಎಕ್ಸಾಮ್ಸ್ ಗಳಿಗೆ ಕೋರ್ಸ್ ಅವೈಲೇಬಲ್ ಇದೆ. SSC ದಿಂದ ಬರುವಂತಹ ಎಲ್ಲ ಎಕ್ಸಾಮ್ಸ್ ಗಳಿಗೆ ಕೋರ್ಸಸ್ ಗಳು ಅವೈಲೇಬಲ್ ಇದಾವೆ. ಅದ್ರ ಜೊತೆಗೆ MTS ಕೋರ್ಸ್ ಕೂಡ ಅವೈಲೇಬಲ್ ಇದೆ. MTS ಕೋರ್ಸ್ ಓನ್ಲಿ 600 rupees ಗೆ ನಿಮಗೆ ಸಿಗ್ತಾ ಇದೆ, ನೀವು ತಗೋಬಹುದು. GD ಗೆ ಕೋರ್ಸ್ ಇದೆ, ಓನ್ಲಿ 600 rupees ಗೆ ಸಿಗ್ತಾ ಇದೆ, ತಗೋಬಹುದು. ಆಮೇಲೆ CHSL ಗೆ ಇದೆ, ನೆಕ್ಸ್ಟ್ ಅದ್ರ ಜೊತೆಗೆ RPF ಇದೆ. ಈ ರೀತಿ ಬಹಳಷ್ಟು ಕೋರ್ಸಸ್ ಗಳು ನಮ್ಮಲ್ಲಿ ಅವೈಲೇಬಲ್ ಇದಾವೆ. ನೀವು ಹೆಚ್ಚಿನ ಮಾಹಿತಿಗಾಗಿ ನಮ್ಗೆ ಕಾಂಟ್ಯಾಕ್ಟ್ ಮಾಡಬಹುದು 8861927838 ನಂಬರ್ಗೆ. ಓಕೆ, ಕ್ಲಾಸ್ 1 ಸ್ಟಾರ್ಟ್ ಮಾಡೋಣ. ಅದ್ರ ಜೊತೆಗೆ ಕ್ಲಾಸ್ 1 ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ಕ್ಲಾಸಸ್ ಗಳು ನಿಮಗೆ ಬೇಕಾಗಿದ್ದು ಅಂತ ಪೇಡ್ ಕ್ಲಾಸಸ್ ಗಳು ನೀವು ಕಾಂಟ್ಯಾಕ್ಟ್ ಮಾಡ್ರಿ ಈ ನಂಬರ್ಗೆ. ಅದ್ರ ಜೊತೆಗೆ ಈಗ ನಾನು ಏನ್ ಕ್ಲಾಸ್ ಗಳು ನಿಮ್ಗೆ ಹೇಳ್ತಿರ್ತೀನಿ, ನೋಟ್ಸ್ ಏನ್ ಬರ್ತಿರ್ತೇನೆ, ಟ್ರಿಕ್ಸ್ ಗಳನ್ನ ಬರ್ತಿರ್ತೀನಿ, ಅವಾಗ ಸ್ಕ್ರೀನ್ ಶಾಟ್ ತಕ್ಕೋಬೇಕು. ನೀವು ಸ್ಕ್ರೀನ್ ಶಾಟ್ ತಕೊಂಡು ಬೇರೆ ಒಂದು ದೊಡ್ಡದು ನೋಟ್ ಬುಕ್ ಅನ್ನ ಮಾಡ್ರಿ. ಅದರಲ್ಲಿ ನೀವು ಏನೇನ್ ನಾನು ಹೇಳ್ತಿರ್ತೇನೆ, ಬರ್ತಿರ್ತೇನೆ, ಅವುಗಳನ್ನ ಏನ್ ಮಾಡ್ಬೇಕು, ನೀವು ಬರಿತಾ ಹೋಗ್ಬೇಕು, ನೋಟ್ಸ್ ಮಾಡ್ತಾ ಹೋಗ್ಬೇಕು. ಓಕೆ, ಸೊ ಆ ರೀತಿ ಮಾಡ್ತಾ ಹೋದ್ರೆ ನಿಮ್ಗೆ ರಿವಿಷನ್ ಕೂಡ ಮಾಡ್ಲಿಕ್ಕೆ ಅನುಕೂಲ ಆಗ್ತೈತಿ. ಅದ್ರ ಸಲುವಾಗಿ ನೋಟ್ಸ್ ಮಾಡ್ತಾ ಹೋಗ್ರಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ ಕ್ಲಾಸ್ ಅನ್ನ. ಸ್ಟಾರ್ಟ್ ಮಾಡಿದ ಮೇಲೆ ಕ್ವಶನ್ಸ್ ಬರುತ್ತೆ. ಈಗ ಇಲ್ಲಿ ಕ್ವಶನ್ಸ್ ಅನ್ನ ನೀವು ಏನ್ ಮಾಡ್ಬೇಕು ಅಂತಂದ್ರೆ ಓದ್ಬೇಕು. ಓದಿದ ಮೇಲೆ ಅದಕ್ಕೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಕಾಮೆಂಟ್ ದಲ್ಲಿ ಸ್ಟ್ರೀಮ್ ಆಗ್ತಾ ಇರ್ತೈತಿ, ವಿಡಿಯೋ ಸ್ಟ್ರೀಮ್ ಆಗ್ತಾ ಇರ್ತೈತಿ, ನೀವು ಕಾಮೆಂಟ್ ಮಾಡ್ತಾ ಹೋಗ್ರಿ. ಓಕೆ, ಸೊ ಫಸ್ಟ್ ಕ್ವಶನ್ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. SSC MTS ಎಕ್ಸಾಮ್ ದಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನ ಇವತ್ತು ನಿಮಗೆ ನಾನು ತಂದೇನಿ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ರಿ, MTS ದಲ್ಲಿ ಕೇಳುವಂತದ್ದು 2/5/2023 ಶಿಫ್ಟ್ 1 ರಲ್ಲಿ ಕೇಳುವಂತ ಪ್ರಶ್ನೆ, ಸಿನಾನಿಮ್ಸ್ ದಲ್ಲಿ ಇರುವಂತದ್ದು. ಚಾಲೆಂಜ್. ಚಾಲೆಂಜ್ ಈ ಒಂದು ಪದಕ್ಕೆ ಸಮಾನಾರ್ಥಕ ಪದ ಯಾವುದು ಅಂತ ಹೇಳಿ ಕೇಳಲಾಗಿದೆ. ಅಪ್ರೂವ್ ಇದೆ, ಕ್ಯಾರಿ ಇದೆ, ಕ್ವಶನ್ ಇದೆ, ಪ್ಲೇಸ್ ಇದೆ. ಸೊ ಬೇಗನೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಏನ್ ಬರ್ತೈತಿ ಅನ್ನೋದನ್ನ ಕಮೆಂಟ್ ಮಾಡ್ರಿ. ಇದಕ್ಕೆ ಯಾವ ರೀತಿ ಟ್ರಿಕ್ಸ್ ಇದೆ ಅನ್ನೋದನ್ನ ನಿಮ್ಗೆ ಹೇಳ್ತೇನೆ, ಯಾವ ರೀತಿ ನಾವು ಟ್ರಿಕ್ಸ್ ಅನ್ನ ರೆಡಿ ಮಾಡೇವಿ ನಿಮಗಂತೇಳಿ. ಓಕೆ, ಸೊ ಎಲ್ಲರೂ ಕಮೆಂಟ್ ಮಾಡ್ಯಾರಿ ಅಂತ ಅನ್ಕೋತೀನಿ ನಾನು. ಇದಕ್ಕೆ ಟ್ರಿಕ್ಸ್ ಏನಿದೆ ಅಂತಂದ್ರೆ, ಜೀವನದಲ್ಲಿ
ಜೀವನದಲ್ಲಿ ಯಾವುದೇ ಕ್ವಶನ್ ಅಥವಾ ಡಿಸ್ಪ್ಯೂಟ್, ಜೀವನದಲ್ಲಿ ನೋಡ್ರಿ ಎಷ್ಟು ಈಸಿ ಇದೆ. ಜೀವನದಲ್ಲಿ ಯಾವುದೇ ಕ್ವಶನ್ ಅಥವಾ ಡಿಸ್ಪ್ಯೂಟ್ ಇದ್ರೆ ಚಾಲೆಂಜ್ ಆಗಿ ತೆಗೆದುಕೊಳ್ಳಬೇಕು. ಏನಿದೆ ಇಲ್ಲಿ? ಜೀವನದಲ್ಲಿ ಯಾವುದೇ ಕ್ವಶನ್ಸ್ ಗಳು ಬರ್ಲಿ ನಿಮ್ಗೆ, ಆಮೇಲೆ ಡಿಸ್ಪ್ಯೂಟ್, ಕ್ವಶನ್ ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ. ಕ್ವಶನ್ ಇದರ ಅರ್ಥ ಏನು? ಪ್ರಶ್ನೆ ಅಂತ ಆಗ್ತತಿ. ಡಿಸ್ಪ್ಯೂಟ್ ಅಂತಂದ್ರೆ ಏನು? ವಾದ ಡಿಸ್ಪ್ಯೂಟ್. ಸೊ ಯಾವುದೇ ಡಿಸ್ಪ್ಯೂಟ್, ಯಾವುದೇ ಕ್ವಶನ್ ಇರ್ಲಿ ನಿಮ್ಮ ಜೀವನದಲ್ಲಿ, ಅದನ್ನ ಚಾಲೆಂಜ್ ಆಗಿ ನೀವು ತಗೊಂಡ್ರಿ ಅಂತಂದ್ರೆ ನೀವು ಅದನ್ನ ಸಾಲ್ವ್ ಮಾಡ್ತೀರಾ ಅನ್ನುವಂಥದ್ದು ಈ ಒಂದು ಟ್ರಿಕ್ಸ್. ಇದು ಒಂದು ವಾಕ್ಯ ರಚನೆ ಮಾಡಿ ನಿಮ್ಗೆ ನೆನಪಿಟ್ಕೊಳ್ಳಿಕ್ಕೆ. ಈಗ ಇದರಲ್ಲಿ ನೋಡ್ರಿ, ಚಾಲೆಂಜ್ ಅನ್ನುವಂತಹ ವರ್ಡ್ ಇದೆ, ಹೌದಾ? ಈ ಚಾಲೆಂಜ್ ಅನ್ನುವಂತಹ ವರ್ಡ್ ಗೆ ಸಿನಾನಿಮ್ ಯಾವ್ಯಾವ್ದು ಬರ್ತಾವು? ಕ್ವಶನ್ ಒಂದ್ ಬರ್ತೈತಿ, ಆಮೇಲೆ ಇನ್ನೊಂದ್ ಯಾವ್ದು ಬರ್ತೈತಿ? ಡಿಸ್ಪ್ಯೂಟ್ ಅನ್ನುವಂಥದ್ದು ಬರ್ತೈತಿ. ಈ ಎರಡು ಬರ್ತಾವು. ಓಕೆ, ಚಾಲೆಂಜ್, ಇವು ಮೂರು ಸಮಾನಾರ್ಥಕ ಪದಗಳು. ಈಗ ಆನ್ಸರ್ ನಿಮ್ಗೆ ಗೊತ್ತಾಗಿರ್ಬಹುದು. ಯಾವ್ದು ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಹೇಳ್ರಿ? ಈಗ ಇದಕ್ಕೆ ಸರಿಯಾಗಿರುವಂತ ಆನ್ಸರ್ ಆಪ್ಷನ್ ನಂಬರ್ ಸಿ, ಕ್ವಶನ್ ಬರ್ತಾ ಇದೆ. ಚಾಲೆಂಜ್ ಅಂತಂದ್ರೆ ಏನು? ಅದನ್ನ ನಾವು ಸವಾಲಾಗಿ ತೆಗೆದುಕೊಳ್ಳೋದು, ಚಾಲೆಂಜ್ ಆಗಿ ತೆಗೆದುಕೊಳ್ಳುವುದು. ಓಕೆ. ಅಪ್ರೂವ್ ಅಂತಂದ್ರೆ ಏನು? ನಾವು ಅದಕ್ಕೆ ಅನುಮತಿಯನ್ನ ಕೊಡುವುದು. ಅಪ್ರೂವ್ ಅಂತಂದ್ರೆ ಏನು? ಅಪ್ರೂವಲ್ ಕೊಡ್ತಾರಲ್ಲ, ಅನುಮತಿ. ಈಗ ಏನಾದ್ರೂ ನೀವು ಪರ್ಮಿಷನ್ ತೆಗೆದುಕೊಳ್ಳಿಕ್ ಹೋಗ್ತೀರಿ, ಅದಕ್ಕೆ ಅಪ್ರೂವಲ್ ಕೊಡ್ತಾರಲ್ಲ, ಅನುಮತಿ ಆಯ್ತು ತಗೋ ಅಂತ ಹೇಳಿ. ಸೊ ಅದು ಅಪ್ರೂವಲ್. ಕ್ಯಾರಿ ಅಂತಂದ್ರೆ ಏನು? ತೆಗೆದುಕೊಂಡು ಹೋಗೋದು, ಕ್ಯಾರಿ ಮಾಡ್ಕೊಳ್ಳೋದು. ಎಲ್ಲರೂ ಊರಿಗೆ ಹೋಗ್ತಿರ್ತಾರೆ, ಸಂತಿಗೆ ಹೋಗ್ತಿರ್ತೀರಿ, ಕ್ಯಾರಿ ಮಾಡ್ತೀರಿ, ನಿಮ್ಮ ಬ್ಯಾಗ್ಸ್ ಗಳನ್ನ ತಗೊಂಡ್ ಹೋಗ್ತಾರಲ್ಲ, ಅದಕ್ಕೆ ಕ್ಯಾರಿ ಮಾಡೋದು ಅಂತಾರೆ. ಕ್ವಶನ್ ಅಂತ ಈಗಾಗಲೇ ಹೇಳಿದ್ರೆ ನಿಮ್ಗೆ ಪ್ರಶ್ನೆ ಇದೆ. ಪ್ಲೇಸ್ ಅಂದ್ರೆ ಇದಂತೂ ನಿಮಗ್ ಗೊತ್ತಾಯಿದೆ. ಸೊ ಇದರ ಅರ್ಥ ಸ್ಥಳ. ನೋಡ್ರಿ, ಈಸಿ ಇದೆ. ಈಗ ಚಾಲೆಂಜ್, ಇದಕ್ಕೆ ನಿಮ್ಗೆ ಈ ಸಲ 2023 ಚಾಲೆಂಜ್ ಗೆ ಸಮಾನಾರ್ಥಕ ಪದ ಕ್ವಶನ್ ಅಂತ ಹೇಳಿ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮ್ಗೆ ಡಿಸ್ಪ್ಯೂಟ್ ಅಂತ ಹೇಳಿ ಕೊಟ್ಟರೆ ನೀವು ಬರಿಬಹುದಾ? ಬರಿತೀರಲ್ಲ? ಬರಿತೀರಿ. ಅದೇ ರೀತಿ ಕ್ವಶನ್ ಅನ್ನುವಂಥದ್ದು, ಇದಕ್ಕೆ ನಿಮ್ಗೆ ಪ್ರಶ್ನೆಯನ್ನ ಕೊಟ್ಟು ಇದಕ್ಕೆ ಸಮಾನಾರ್ಥಕ ಪದ ಬರೀರಿ ಅಂತಂದ್ರೆ ಚಾಲೆಂಜ್ ಆಗ್ತೈತಿ, ಡಿಸ್ಪ್ಯೂಟ್ ಆಗ್ತೈತಿ. ಈ ಒಂದು ವಾಕ್ಯವನ್ನ ನೆನಪಿಟ್ಕೊಂಡ್ರ ನಿಮ್ಗ ಈಸಿ ಆಗ್ತೈತಿ. ಇದನ್ನ ಯಾಕೆ ಬರ್ಸಾಕತ್ತೇನೆ ಅಂತಂದ್ರ, SSC ದವ್ರು ಏನ್ ಮಾಡ್ತಾರ ಅಂತಂದ್ರ, ಈ ಒಂದು ಚಾಲೆಂಜ್ ಅನ್ನುವಂತ ಪದವನ್ನ ತೆಗಿತಾರೋ ಅಲ್ಲಿ ಡಿಸ್ಪ್ಯೂಟ್ ಅನ್ನುವಂಥದ್ದು ಹಾಕಿ ಬಿಡ್ತಾರು. ಸೊ ಹಿಂಗ ಚೇಂಜ್ ಮಾಡ್ತಿರ್ತಾರ. ಅದ್ರ ಸಲುವಾಗಿ ಒಂದಕ್ಕೆ ಏನಿದೆ ಅದು ನೀವು ನೆನಪಿಟ್ಕೋಬೇಕಾದ್ರೆ ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ರಿ ಬೇಗನೆ. ಓಕೆ. ಸೊ ಈಗ ನೆಕ್ಸ್ಟ್ ಯಾಕೆ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿಕ್ಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ, ಇದು ಸೇವ್ ಆಗ್ತಾ ಇಲ್ಲ. ಸೇವ್ ಮಾಡೇ ಬಿಡ್ತೇನೆ ನಾನು. ನಿಮಗೆ ಬೇಕಂತಂದ್ರೆ ನಿಮ್ಗೆ ಕಳಿಸ್ತೇನೆ ಇದನ್ನು. ಆದ್ರೂ ಕೂಡ ನೀವು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ರಿ. ಆಮೇಲೆ ಅವುಗಳನ್ನ ಏನ್ ಮಾಡ್ರಿ, ನೋಟ್ಸ್ ಅನ್ನ ಮಾಡ್ಕೊಂತ ಹೋಗ್ರಿ. ಓಕೆ, ನೆಕ್ಸ್ಟ್ ಪ್ರಶ್ನೆ ಹೇಳ್ರಿ ನೋಡೋಣ. ರ್ಯಾಡಿಕಲ್ ಅಂತ ಹೇಳಿದೆ. ರ್ಯಾಡಿಕಲ್ ಇದು ಶಿಫ್ಟ್ ಬಂದ್ರಲ್ಲಿ ಕೇಳುವಂತಹ ಪ್ರಶ್ನೆನೇ ಇದೆ. ರ್ಯಾಡಿಕಲ್. ಓಕೆ, ಬೇಗನೆ ಹೇಳಬೇಕು, ಆನ್ಸರ್ ಅನ್ನ ಕಮೆಂಟ್ ಮಾಡ್ಬೇಕು. ರ್ಯಾಡಿಕಲ್. ಓಕೆ, ಸೊ ಇದಕ್ಕೆ ಆಪ್ಷನ್ಸ್ ಗಳು ಸೆಪ್ಟಿಕಲ್ ಅಂತ ಇದೆ, ಫೆನಾಟಿಕಲ್ ಅಂತ ಇದೆ, ಸಬ್ಯಾಟಿಕಲ್ ಅಂತ ಇದೆ, ಈಗೋಟಿಸ್ಟಿಕಲ್ ಅಂತ ಹೇಳಿದೆ. ಸಿನಾನಿಮ್ ಯಾವ್ದಾಗುತ್ತೆ? ರ್ಯಾಡಿಕಲ್. ಬೇಗನೆ ಹೇಳ್ಬೇಕು, ಆನ್ಸರ್ ಅನ್ನ ಕಮೆಂಟ್ ಮಾಡ್ಬೇಕು. ಎಲ್ಲರದು ಆನ್ಸರ್ ಗಳನ್ನ ನಾನು ಓದ್ತೀನಿ, ಕಮೆಂಟ್ ಅನ್ನ ಓದ್ತೀನಿ. ಆದಷ್ಟು ಎಲ್ಲರಿಗೂ ಕೂಡ ವಿಡಿಯೋನ ಶೇರ್ ಮಾಡ್ರಿ, ಎಲ್ಲರೂ ಕೂಡ ನೋಡ್ಲಿ. ಓಕೆ, ಸೊ ಇದು ರ್ಯಾಡಿಕಲ್. ಇದರ ಅರ್ಥ ಏನಿದೆ ಅಂತಂದ್ರ ತೀವ್ರವಾದ. ರ್ಯಾಡಿಕಲ್ ಇದರ ಅರ್ಥ ಏನು ಅಂತಂದ್ರೆ ಕನ್ನಡದಲ್ಲಿ ತೀವ್ರವಾದ ಅಂತ ಹೇಳಿದ್ರೆ ಅರ್ಥ ಆಗುತ್ತೆ ರ್ಯಾಡಿಕಲ್. ಇದಕ್ಕೆ ಏನಿದೆ ಅಂತಂದ್ರೆ, ಟ್ರಿಕ್ ಏನಿದೆ ಅಂತಂದ್ರೆ, ಮಕ್ಕಳು ರಾಡಿಯಲ್ಲಿ, ರಾಡಿ ಅಂದ್ರೆ ಗೊತ್ತಾಗುತ್ತಲ್ಲ ನಿಮಗೆ, ಅದು ನೀರಿನ ಮಣ್ಣು ಮತ್ತು ನೀರು ರಾಡಿ ಇರುತ್ತಲ್ಲ, ಅದು ರಾಡಿಯಲ್ಲಿ. ಮಕ್ಕಳು ರಾಡಿಯಲ್ಲಿ ಎಕ್ಸ್ಟ್ರಾ ಫನ್ ಮಾಡುತ್ತಾರೆ. ಓಕೆ, ಮಕ್ಕಳು ಏನ್ ಮಾಡ್ತಾರು ಅಂತಂದ್ರೆ ರಾಡಿಯಲ್ಲಿ ಎಕ್ಸ್ಟ್ರಾ ಫನ್ ಮಾಡ್ತಾರೆ. ಫನ್ ಅಂತಂದ್ರೆ ಮಜಾ ಮಾಡೋದು. ಮಕ್ಕಳಿಗೆ ರಾಡಿ ಒಳಗೆ ಆಡೋದಂದ್ರೆ ಬಹಳ ಇಷ್ಟ. ಸೊ ಇದ್ರೊಳಗನೆ ಈಗ ಎಲ್ಲಾ ಅದ್ರದ ಆನ್ಸರ್ ಇದೆ.
ಏನಂತಂದ್ರೆ ಮಕ್ಕಳು ರಾಡಿ ಅಂತಂದ್ರೆ ಏನ್ ಹೇಳ್ರಿ ಇಲ್ಲಿ ರ್ಯಾಡಿಕಲ್. ರ್ಯಾಡಿಕಲ್ ಅಂದ್ರೆ ಏನು ತೀವ್ರವಾದ. ಎಕ್ಸ್ಟ್ರಾ ಏನಿದೆಯಲ್ಲ ಇದಕ್ಕೆ ಒಂದು ವರ್ಡ್ ಏನಿದೆ ಅಂತಂದ್ರೆ ಎಕ್ಸ್ಟ್ರೀಮಿಸ್ಟ್. ಇದರ ಅರ್ಥ ಏನಾಗ್ತೈತಿ ಅಂತಂದ್ರ ಉಗ್ರವಾದ. ಇದು ಸಮನಾರ್ಥಕ ಪದ. ಇದು ರ್ಯಾಡಿಕಲ್ ಈ ಒಂದು ಪದಕ್ಕೆ ಸಮನಾರ್ಥಕ ಪದ ಇದು. ಎಕ್ಸ್ಟ್ರೀಮಿಸ್ಟ್ ಅನ್ನುವಂಥದ್ದು. ಫನ್ ಏನಿದೆಲ್ಲ ಈ ಫನ್ಗೆ ಏನ್ ಬರ್ತಾ ಇದೆ ಅಂತಂದ್ರೆ ಫೆನಾಟಿಕಲ್ ಬರ್ತಾ ಇದೆ. ಫೆನಾಟಿಕಲ್. ಓಕೆ, ಫೆನಾಟಿಕಲ್ ಕೂಡ ಉಗ್ರವಾದನೆ ಬರ್ತಾ ಇದೆ. ಓಕೆ, ತೀವ್ರವಾದ, ಉಗ್ರವಾದ, ಬಹಳಷ್ಟು ಸಿಟ್ಟಿನ ಬರ್ತಾ ಇದೆ. ಓಕೆ, ಮತಾಂಧ ಬರ್ತಾ ಇದೆ, ಅಂಧತ್ವ ಬರ್ತಾ ಇದೆ. ಈ ರೀತಿ ಬೇರೆ ಬೇರೆ ವರ್ಡ್ಸ್ ಗಳು ಇದಕ್ಕೆ ಬರ್ತಾ ಇದಾವೆ. ಬಟ್ ಇಲ್ಲಿ ಇದಕ್ಕೆ ಆನ್ಸರ್ ಏನ್ ಬರ್ತಾ ಇದೆ ಹೇಳ್ರಿ. ಈಗ ರ್ಯಾಡಿಕಲ್ ಇದಕ್ಕೆ ಆನ್ಸರ್ ಇಲ್ಲಿದೆ ನೋಡ್ರಿ, ಇಲ್ಲಿ ಫೆನಾಟಿಕಲ್ ಇದೆ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್, ಫೆನಾಟಿಕಲ್. ಓಕೆ, ಇದನ್ನ ಏನ್ ಮಾಡ್ಬೇಕು ನೀವು ಇವುಗಳನ್ನ ಸರಿಯಾಗಿ ಬರ್ದಿಟ್ಕೋಬೇಕು. ಈಗ ಸೆಪ್ಟಿಕಲ್ ನೋಡಿ. ಈಗ ಸೆಪ್ಟಿಕ್ ಆಗ್ತೈತಿ, ಇದ್ರ ಅರ್ಥ ಏನ್ ಬರ್ತೈತಿ? ಸೆಪ್ಟಿಕ್ ಅಂತಂದ್ರೆ ಏನ್ ಹೇಳ್ರಿ? ಸೆಪ್ಟಿಕ್ ಆಗ್ತೈತಿ ಗೊತ್ತಾಗತ್ತ ನಿಮ್ಗೆ? ಏನಾದ್ರು ನಿಮ್ಗೆ ಚುಚ್ಚಿತು, ಓಕೆ, ಏನಾದ್ರೂ ನಿಮ್ಮ ಕೈಗೆ ಗಾಜ್ ಆಗಿರ್ಬಹುದು ಅಥವಾ ಅದ್ರ ಜೊತೆಗೆ ಕಬ್ಬಿಣದ ವಸ್ತು ಏನಾದ್ರು ಚುಚ್ಚಿತು ಅಂದ್ರೆ ಸೆಪ್ಟಿಕ್ ಆಗ್ತೈತಿ, ಹೌದಾ? ಅದ್ರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದ್ರೆ ನೀವು ಯಾರಿಗಾರ ಸಂಶಯವನ್ನ ಮಾಡ್ರ ಅಂದ್ರೆ ನಿಮಗ್ ಸೆಪ್ಟಿಕ್ ಆಗ್ತೈತಿ. ಯಾರ ಮೇಲೆ ಸಂಶಯವನ್ನ ಮಾಡ್ಬೇಡ್ರಿ. ಸಂಶಯಾಸ್ಪದ. ಸೆಪ್ಟಿಕಲ್ ಅಂದ್ರೆ ಏನು? ಸಂಶಯಾಸ್ಪದ ಆಗ್ತದೆ. ಫೆನಾಟಿಕಲ್ ಅಂತಂದ್ರೆ ಏನು? ಉಗ್ರವಾದ. ಆಮೇಲೆ ತೀವ್ರವಾದ ಬರ್ತಾ ಇದೆ. ಸೆಬ್ಯಾಟಿಕಲ್ ಅಂತಂದ್ರೆ ಏನ್ ಬರ್ತಾ ಇದೆ ಅಂತಂದ್ರೆ ವಿಶ್ರಾಂತಿ. ಸೆಬ್ಯಾಟಿಕಲ್ ಅಂತಂದ್ರೆ ಏನ್ ಬರ್ತಾ ಇದೆ? ವಿಶ್ರಾಂತಿ ಬರ್ತಾ ಇದೆ. ಈಗೋ, ಬಹಳ ಈಗೋ ಐತ್ ನೋಡವಂಗ ಅಂತಾರಲ್ಲ, ಸೊ ಅದು ಈಗೋ. ಅಹಂಕಾರ. ಅಹಂಕಾರ. ಈಗೋಟಿಸ್ಟಿಕಲ್ ಅಂತಂದ್ರೆ ಅವಂಗೆ ಬಹಳ ಅಹಂಕಾರ ಅಂತ ಹೇಳಿ ಅರ್ಥ. ಸೊ ಇದನ್ನು ಕೂಡ ಸ್ಕ್ರೀನ್ ಶಾಟ್ ಅನ್ನ ನೀವು ತೆಗೆದುಕೊಡ್ರಿ. ನೆಕ್ಸ್ಟ್ ಪ್ರಶ್ನೆಯನ್ನ ನೋಡೋಣ ಯಾವ್ದಿದೆ ಅಂತೇಳಿ. ಸೊ ಇಷ್ಟ ಆಗ್ತಾ ಇದ್ರೆ ಲೈಕ್ ಮಾಡ್ರಿ ಎಲ್ಲರೂ ಬೇಗನೆ. ಓಕೆ, 3ನೇ ಪ್ರಶ್ನೆ ಬಂತು ನೋಡ್ರಿ. ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ಕ್ಲಾಸ್ ಬೇಗನೆ ಲೈಕ್ ಮಾಡ್ರಿ. ಎಕ್ಸ್ಪಾಂಡ್ ಇದೆ. ಎಕ್ಸ್ಪಾಂಡ್ ಇದು ಶಿಫ್ಟ್ 2ರಲ್ಲಿ ಕೇಳುವಂತದ್ದು. ಪಾಸಿಟಿ ಇದೆ, ಎಕ್ಸ್ಪ್ಯಾಶಿಯೇಟ್ ಇದೆ, ಆಮೇಲೆ ಪಾರ್ಟಿಸನ್ ಇದೆ, ನೋಟೋರಿಟಿ ಅಂತ ಇದೆ. ಇದಕ್ಕೆ ಏನಿದೆ ನೋಡ್ರಿ, ಇದಕ್ ಬಹಳ ಡಿಫ್ರೆಂಟ್ ಆಗಿರುವಂತದ್ದು ಒಂದು ಟ್ರಿಕ್ ಇರ್ತಕ್ಕಂಥದ್ದು ನಿಮ್ಗೆ ಹೇಳ್ತಾ ಇದ್ದೇನೆ. ಏನು ಅಂತಂದ್ರೆ ಎಕ್ಸ್ ಗರ್ಲ್ ಫ್ರೆಂಡ್. ಎಕ್ಸ್ ಗರ್ಲ್ ಫ್ರೆಂಡ್ ಅಂತ ಗೊತ್ತಾಗುತ್ತಲ್ಲ ಎಲ್ಲರಿಗೂ, ಅಂದ್ರೆ ಯಾರು ಬಿಟ್ಟು ಹೋಗಿರ್ತಾರಲ್ಲ ಅವರು ಎಕ್ಸ್ ಗರ್ಲ್ ಫ್ರೆಂಡ್. ಎಕ್ಸ್ ಗರ್ಲ್ ಫ್ರೆಂಡ್ಗೆ ನೀವು ಕ್ಲಾರಿಫೈ ಮಾಡದಿದ್ದರೆ ಡೆಲ್ಲಿದಿಂದ ಡೆಲ್ಲಿ ನೆನಪಿಟ್ಕೊಡ್ರಿ. ಡೆಲ್ಲಿದಿಂದ ಡೆಲ್ಲಿ. ಎಕ್ಸ್ ಗರ್ಲ್ ಫ್ರೆಂಡ್ಗೆ ನೀವು ಕ್ಲಾರಿಫೈ ಮಾಡಿದ್ರೆ ಡೆಲ್ಲಿಗೆ ಹೋಗುತ್ತಾಳೆ. ಓಕೆ, ಕ್ಲಾರಿಫೈ ಆಮೇಲೆ ಡೆಲ್ಲಿ. ಓಕೆ, ಎಕ್ಸ್ ಗರ್ಲ್ ಫ್ರೆಂಡ್. ಎಕ್ಸ್ ಅಂತಂದ್ರೆ ಏನಾಗ್ತೈತಿ ಹೇಳ್ರಿ ಇಲ್ಲಿ? ಎಕ್ಸ್ ಅಂತಂದ್ರೆ ಎಕ್ಸ್ಪಾಂಡ್. ಎಕ್ಸ್ಪಾಂಡ್ ಅಂತಂದ್ರೆ ಏನು? ಇದನ್ನ ವಿಸ್ತರಣೆ ಮಾಡುವುದು, ಹೆಚ್ಚು ಮಾಡುವುದು, ವಿವರಣೆ ಮಾಡುವುದು, ಇವೆಲ್ಲ ಅರ್ಥ ಇದಕ್ಕೆ ಬರ್ತಾ ಇದಾವೆ. ಎಕ್ಸ್ಪಾಂಡ್ ಮಾಡೋದಾದ್ರೆ ಇಷ್ಟಿದ್ದು ಇಷ್ಟು ಮಾಡ್ತೇವಲ್ಲ, ಅದಕ್ಕೆ ಏನ್ ಮಾಡ್ತೀವಿ ನಾವು, ಇದು ಅರ್ಥ ಬರ್ತಾ ಇದೆ. ಸೊ ಇಲ್ಲಿ ಎಕ್ಸ್ ಅಂತಂದ್ರೆ ಎಕ್ಸ್ಪಾಂಡ್. ಎಕ್ಸ್ ಗರ್ಲ್ ಫ್ರೆಂಡ್ ಗೆ ನೀವು ಕ್ಲಾರಿಫೈ ಮಾಡ್ಲಿಲ್ಲ ಅಂತಂದ್ರೆ ಏನ್ ಮಾಡ್ತೀರಿ? ನಿಮ್ಮ ಬಗ್ಗೆ ಹೇಳಲಿಲ್ಲ, ಕ್ಲಾರಿಫೈ ಮಾಡ್ಲಿಲ್ಲ, ಅಥವಾ ಎಕ್ಸ್ಪ್ರೆಸ್ ಮಾಡ್ಲಿಲ್ಲ. ಎಕ್ಸ್ಪ್ರೆಸ್ ಅಂತಂದ್ರೆ ಏನ್ ಹೇಳ್ರಿ? ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸಲಿಲ್ಲ ಅಂತಂದ್ರೆ
ಇದು ಕೂಡ ಒಂದು ಸಿನೋನಿಮ್ ನೋಡ್ರಿ. ಎಕ್ಸ್ ಗರ್ಲ್ ಫ್ರೆಂಡ್ಗೆ ನೀವು ಎಕ್ಸ್ಪ್ರೆಸ್ ಅಥವಾ ಕ್ಲಾರಿಫೈ ಮಾಡದಿದ್ದರೆ ಡೆಲ್ಲಿಗೆ ಹೋಗ್ಬಿಡ್ತಾರೆ, ಯಾಕಂದ್ರೆ ನಿಮ್ನ ಬಿಟ್ಟು ಹೋಗ್ಬಿಡ್ತಾರೆ. ಓಕೆ, ಸೊ ಇಲ್ಲಿ ಕ್ಲಾರಿಫೈ ಅಂತಂದ್ರೆ ಏನ್ ಹೇಳ್ರಿ? ಕ್ಲಾರಿಫೈ ಅಂತಂದ್ರೆ ಅದನ್ನ ಸ್ಪಷ್ಟಪಡಿಸೋದು. ಸೊ ಇದ್ರಲ್ಲಿ ನೋಡ್ರಿ, ಗೆ ಎಕ್ಸ್ಪ್ರೆಸ್ ಕೂಡ ಇದೆ, ಆಮೇಲೆ ಕ್ಲಾರಿಟಿ ಕೂಡ ಇದೆ. ಕ್ಲಾರಿಟಿ ಕೂಡ ಇದೆ, ಆಮೇಲೆ ಡೆಲಿದಿಂದ ಡೆಲಿನಿಯೇಟ್ ಅನ್ನುವಂಥದ್ದು ಒಂದು ಬರ್ತಾ ಇದೆ. ಡೆಲಿನಿಯೇಟ್ ಅಂತಂದ್ರೆ ಏನು? ನಿರೂಪಿಸು, ನಿರೂಪಣೆ ಮಾಡುವುದು, ನಿರೂಪಿಸುವುದು, ಡೆಲಿನಿಯೇಟ್. ಓಕೆ ನೋಡ್ರಿ, 3 ಹೇಳಿದೀನಿ ನಾನು ಇದರಲ್ಲಿ. ಗೆ ಎಕ್ಸ್ ಗರ್ಲ್ ಫ್ರೆಂಡ್ಗೆ ನೀವು ಕ್ಲಾರಿಫೈ ಅಥವಾ ಎಕ್ಸ್ಪ್ರೆಸ್ ನಿಮ್ಮ ಬಗ್ಗೆ ಎಕ್ಸ್ಪ್ರೆಸ್ ನಿಮ್ ಬಗ್ಗೆ ಕ್ಲಾರಿಫೈ ಅವ್ರಿಗೆ ನೀವು ಮಾಡ್ಲಿಲ್ಲ ಅಂತಂದ್ರೆ ಅವ್ರು ಡೆಲ್ಲಿಗೆ ಹೋಗ್ಬಿಡ್ತಾಳೆ. ಡೆಲ್ಲಿದಿಂದ ಡೆಲಿನಿಯೇಟ್ ಅಂತ ಹೇಳಿ ಬರ್ತಾ ಇದೆ. ಡೆಲಿನಿಯೇಟ್ ಅಂತಂದ್ರೆ ಏನು? ಅದು ಕೂಡ ನಿರೂಪಿಸುವುದು, ಅದು ಎಕ್ಸ್ಪಾಂಡ್ ಅದ ಒಂದು ಸಮನಾರ್ಥಕ ಪದ ಬರ್ತಾ ಇದೆ. ಸೊ ಇದನ್ನ ನೀವು ನೆನಪಿಟ್ಕೋಬೇಕು. ಇದ್ರೊಳಗ ಹಾಗಾದ್ರೆ ಈಗ ಗೊತ್ತಾಗಿರ್ಬೇಕು ನಿಮ್ಗೆ. ಇದ್ರಲ್ಲಿ ಆನ್ಸರ್ ಬರ್ಲಿಲ್ಲಲ್ಲ? ಓಕೆ, ಇರ್ಲಿ. ಈಗ ಗೆ ಇದ್ರಲ್ಲಿ ಆನ್ಸರ್ ಇದು ನೋಡ್ರಿ. ಎಕ್ಸ್ಪಾಂಡ್ ದ 3 ಸಮನಾರ್ಥಕ ಪದ ಇದಾವೆ. ಎಕ್ಸ್ಪ್ರೆಸ್ ಇದೆ, ಆಮೇಲೆ ಕ್ಲಾರಿಟಿ ಇದೆ, ಡೆಲಿನಿಯೇಟ್ ಇದೆ. ಡೆಲಿನಿಯೇಟ್ ಅಂದ್ರೂ ಕೂಡ ಏನ್ ಬರ್ತಾ ಇದೆ? ನಿರೂಪಿಸು ಬರ್ತಾ ಇದೆ. ಈಗ ಇದರಲ್ಲಿ ಎಕ್ಸ್ಪ್ಯಾಶಿಯೇಟ್ ಅಂತ ಹೇಳಿ ಒಂದಿದೆ ನೋಡಿ. ಎಕ್ಸ್ಪ್ಯಾಶಿಯೇಟ್ ಅಂತ ಏನಿದೆ ಇದಕ್ಕೆ ಸರಿಯಾಗಿರುವಂತ ಆನ್ಸರ್. ಎಕ್ಸ್ಪ್ಯಾಶಿಯೇಟ್ ಅಂದ್ರೂ ಕೂಡ ಏನು ಅಂತಂದ್ರೆ ಇದನ್ನ ವಿವರಣೆ ಮಾಡುವುದು. ಎಕ್ಸ್ಪ್ಯಾಶಿಯೇಟ್ ಅಂತಂದ್ರೆ ಅದನ್ನು ಕೂಡ ವಿವರಣೆ ಮಾಡೋದನ್ನ ಆಗ್ತತಿ. ಎಕ್ಸ್ಪಾಂಡ್ ದ ಸರಿಯಾಗಿರುವಂತ ಅರ್ಥ ಎಕ್ಸ್ಪ್ಯಾಶಿಯೇಟ್. ಪಾಸಿಟಿ ಅಂತಂದ್ರೆ ಏನ್ ಹೇಳ್ರಿ? ಕಡಿಮೆ ಬೀಳೋದು, ಕಡಿಮೆ ಇರುವುದು, ಅದಕ್ಕೆ ಏನಂತೀವಿ ನಾವು? ಪಾಸಿಟಿ ಅಂತ ಕರಿತಾ ಇದೀವಿ. ಕಡಿಮೆ ಇರುವುದು ಪಾಸಿಟಿ ಇದೆ, ಬಹಳ ಕಡಿಮೆ ಇದೆ. ಆಮೇಲೆ ಪಾರ್ಟಿಸನ್ ಅಂತ ಒಂದು ಶಬ್ದ ಇದೆ ಇಲ್ಲಿ. ಪಾರ್ಟಿಸನ್ ಅಂತಂದ್ರೆ ಏನ್ ಹೇಳ್ರಿ? ಇನ್ನೊಬ್ರಿಗೆ ಒಂದ್ ಮಾಡೋದು, ಇನ್ನೊಬ್ರಿಗೆ ಒಂದ್ ಮಾಡೋದು ಅಂತಾರಲ್ಲ, ಸೊ ಆ ರೀತಿ ಪಾರ್ಟಿಸನ್ ಅಂತ ಹೇಳಿ ಕರಿತಾ ಇದ್ದೀವಿ. ಅದಕ್ಕೆ ಸರಿಯಾಗಿರುವಂತಹ ವರ್ಡ್ ಯಾವ್ದು ಬರ್ತಾ ಇದೆ? ಪಾರ್ಟಿಸನ್. ಭೇದ ಭಾವ ಮಾಡುವುದು, ಆಮೇಲೆ ಪಕ್ಷಪಾತ ಅಂತ ಹೇಳಿ ಹೇಳ್ಬೋದು. ಪಕ್ಷಪಾತ ಮಾಡೋದು, ಭೇದ ಭಾವ ಮಾಡೋದು, ಪಕ್ಷಪಾತ ಮಾಡೋದು ಪಾರ್ಟಿಸನ್ ಇದರ ಅರ್ಥ ಆಯ್ತು. ನೋಟೋರಿಟಿ ಅಂತ ಹೇಳಿದೆ. ಇದರ ಅರ್ಥ ಏನಾಗ್ತೈತಿ? ನೋಟೋರಿಟಿ. ನೋಟ್ ಗೊತ್ತಾ ನಿಮ್ಗೆ? 10 ರೂಪಾಯಿ ನೋಟ್, 20 ರೂಪಾಯಿ ನೋಟ್. ಓಕೆ, ನೋಟವನ್ನ ಕದಿಯುವವನು ಇವನು. ನೋಟೋರಿಟಿ. ದರೋಡೆಕೋರ. ನೋಟವನ್ನ ಕದಿಯುವವನು ದರೋಡೆಕೋರ ಅಂತ ಏನ್ ಹೇಳ್ತೇವಲ್ಲ ಅದು. ಓಕೆ, ಸೊ ಇವು ಏನು ಅಂತಂದ್ರೆ ಎರಡನೇದ್ದು ನಾನು ಸೇವ್ ಮಾಡಿದ್ನೋ ಇಲ್ಲೋ ಗೊತ್ತಾಗಲಿಲ್ಲ, ಇರ್ಲಿ. ಈಗಿದ್ದು ಏನು ಅಂತಂದ್ರೆ ದರೋಡೆಕೋರ. ಸೊ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಎಕ್ಸ್ಪ್ಯಾಶಿಯೇಟ್ ಆಗುತ್ತೆ. ಓಕೆ, ಸ್ಕ್ರೀನ್ ಶಾಟ್ ತೆಗೆದುಕೊಡ್ರಿ ಬೇಗನೆ. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡೋಣ. 4ನೇದ್ದು ಹಾರ್ಟ್ಲೆಸ್ ಗೆ ಕ್ರೂಯಲ್ ಇದೆ, ಮೈಲ್ಡ್ ಇದೆ, ರೋಬಸ್ಟ್ ಇದೆ, ವಾರ್ಮ್ ಇದೆ. ಹಾರ್ಟ್ಲೆಸ್ ಇದಕ್ಕೆ ಏನ್ ಬರಿಬೇಕು? ಹಾರ್ಟ್ಲೆಸ್ ಇದ್ದವರಿಗೆ ಹಾರ್ಷ್ ಎನ್ನುವವನು ಏನ್ ಮಾಡ್ತಾನೆ? ಬಿಸಿ ಮುಟ್ಟಿಸುತ್ತಾನೆ. ನೋಡ್ರಿ, ಹಾರ್ಟ್ಲೆಸ್. ನೀವು ಹಾರ್ಟ್ಲೆಸ್ ಇದ್ದೀರಾ? ಇಲ್ಲ, ನೀವು ಹಾರ್ಟ್ಫುಲ್ ಇದ್ದೀರಾ. ಹಾರ್ಟ್ಲೆಸ್ ಯಾರು ಇರ್ತಾರಲ್ಲ ಅವ್ರಿಗೆ ಯಾರು ಪನಿಷ್ಮೆಂಟ್ ಕೊಡ್ತಾರೆ? ಯಾರು ಬಿಸಿ ಮುಟ್ಟಿಸ್ತಾರು? ಹಾರ್ಷ್ ಅನ್ನುವಂಥವನು ಏನ್ ಮಾಡ್ತಾನೆ? ಅವ್ರಿಗೆ ಬಿಸಿಯನ್ನ ಮುಟ್ಟಿಸ್ತಾನೆ. ಹಾರ್ಷ್ ಅಂತಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಒರಟು ಆಗ್ತೈತಿ. ಹಾರ್ಟ್ಲೆಸ್ ಅಂತಂದ್ರ ಹೃದಯಹೀನ. ಹೃದಯ ಇಲ್ಲದೆ ಇರ್ತಕ್ಕಂಥವ್ರು ಹಾರ್ಟ್ಲೆಸ್. ಅವ್ರಿಗೆ ಯಾವುದೇ ರೀತಿ ಇರುವಂತಹ ದಯೆ ಇಲ್ಲದೆ ಇರ್ತಕ್ಕಂಥವ್ನು ಹಾರ್ಟ್ಲೆಸ್. ಹಾರ್ಷ್ ಅಂತಂದ್ರೆ ಬಹಳಷ್ಟು ಒರಟು. ಬಿ ದಿಂದ ಏನ್ ಬರ್ತೈತಿ? ಬ್ರುಟಲ್ ಅಂತಂದ್ರೆ ಏನು? ಕ್ರೂರ. ಬ್ರುಟಲ್. ಬಿ ದಿಂದ ಬಿಸಿ ಏನಿದೆಲ್ಲ, ಬಿ ದಿಂದ ಬ್ರುಟಲ್, ಕ್ರೂರ ಬರ್ತಾ ಇದೆ. ಸಿ ದಿಂದ ಕೆಲೌಸ್.
ಕಠೋರ. ಕೆಲೌಸ್ ಅಂತಂದ್ರೆ ಏನ್ ಹೇಳ್ರಿ? ಕೆಲೌಸ್ ಕಠೋರ, CALLOUS ಕೆಲೌಸ್ ಅಂತಂದ್ರೆ ಕಠೋರ ಆಗ್ತೈತಿ. ಓಕೆ, ಇದ್ರೊಳಗೆ ಎಲ್ಲ ಐ ಥಿಂಕ್ ಆನ್ಸರ್ ಇದೆ ಏನಿಲ್ರಿ ಇದ್ರಲ್ಲಿ? ಬ್ರೂಟಲ್ ಇಲ್ಲ, ಆದ್ರೂ ಕೂಡ ನೋಡ್ರಿ ಈಗ ಗೊತ್ತಾಗಿರೋ ಕ್ರೂರ ಇದೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಕ್ರೂಯಲ್ ಅನ್ನುವಂಥದ್ದು ಕ್ರೂರ, ಇದರ ಅರ್ಥ ಕ್ರೂರ. ಆನ್ಸರ್ ಇದಕ್ಕೆ ಸರಿಯಾಗಿರುವಂತ ಆನ್ಸರ್. ಮೈಲ್ಡ್ ಅಂತಂದ್ರೆ ಏನ್ ಹೇಳ್ರಿ? ನಮ್ಯವಾಗಿರ್ತಕ್ಕಂಥವ್ರು, ಬಹಳ ಸಾಫ್ಟ್ ಆಗಿರುವಂತವ್ರು. ಓಕೆ, ವಾರ್ಮ್, ಆಮೇಲೆ ರೋಬಸ್ಟ್ ಇದೆ. ವಾರ್ಮ್ ಮತ್ತು ರೋಬಸ್ಟ್. ವಾರ್ಮ್ ಅಂತಂದ್ರೆ ಏನಾಗ್ತೈತ್ರಿ ಇಲ್ಲಿ? ಕಮೆಂಟ್ ಮಾಡ್ರಿ ನೋಡೋಣ. ವಾರ್ಮ್, ವಾರ್ಮ್ ಬೆಚ್ಚನೆಯ. ಅವ್ರು ವಾರ್ಮ್ ಅಂತಂದ್ರೆ ಏನು? ಬೆಚ್ಚನೆ. ಈಗ ಒಂದ್ ಪ್ರಾಬ್ಲಮ್ ಏನಾಗ್ತೈತಿ ಅಂತಂದ್ರೆ, ಇಂಗ್ಲಿಷ್ ಇದ್ರೊಳಗೆ ನಮ್ಗ ಅರ್ಥ ಅವುಗಳನ್ನ ಹೇಳಲಿಕ್ಕೆ ಬಹಳ ಈಸಿ ಬರ್ತದೆ. ಕೆಲವೊಂದಿಷ್ಟು ಶಬ್ದಗಳು ಅಟ್ಕಾಸ್ತಾವು, ಬೇಗ ಬೇಗನೆ ಹೊರಗೆ ಬರಂಗಿಲ್ಲ. ರೋಬಸ್ಟ್, ರೋಬಸ್ಟ್ ಅಂತಂದ್ರೆ ಏನ್ ಬರ್ತೈತಿ ಇದಕ್ಕೆ? ರೋಬಸ್ಟ್ ಆಗಿರೋದು, ದೃಢ. ರೋಬಸ್ಟ್ ಆಗಿರೋದಂತರ ದೃಢವಾಗಿರೋದು, ದೃಢವಾಗಿ, ರೋಬಸ್ಟ್. ಆಮೇಲೆ ವಾರ್ಮ್ ಅಂದ್ರೆ ಬೆಚ್ಚನೆಯ, ವಾರ್ಮ್ ಕ್ಲೈಮೇಟ್ ಇದೆ ಅಂತ ಹೇಳ್ತಾರಲ್ಲ ಆ ರೀತಿ. ಮೈಲ್ಡ್, ಅವರು ಬಹಳಷ್ಟು ಮೈಲ್ಡ್ ಆಗಿದ್ದಾರೆ. ನಮ್ಯ, ಅವನು ಬಹಳ ಕ್ರೂಯಲ್, ಕ್ರೂಯಲ್ ರಾಜ, ಕ್ರೂಯಲ್ ಕಿಂಗ್. ಸೊ ಹಾರ್ಟ್ಲೆಸ್ ಇರ್ತಕ್ಕಂಥದ್ದು ಅದಕ್ಕೆ ಸಮನಾರ್ಥಕ ಪದ. ಸೊ ಇದನ್ನ ನೀವು ನೆನಪಿಟ್ಕೋಬೇಕು. ಹಾರ್ಟ್ಲೆಸ್ ಇದ್ದವರಿಗೆ ಹಾರ್ಶ್ ಎನ್ನುವ, ಹಾರ್ಶ್ ಅಂತಂದ್ರೆ ಒರಟು, ಬಹಳ ಒರಟಿರ್ತಾರಲ್ಲ ಅಂತವ್ರಿಗೆ ಒರಟು. ಬ್ರೂಟಲ್, ಕ್ರೂರ. ಈ ಶಬ್ದ ಬಹಳ ಇಂಪಾರ್ಟೆಂಟ್ ಐತಿ. ಬ್ರೂಟಲ್ ನೆನಪಿಟ್ಕೊಳ್ರಿ, ಕ್ರೂರ ಅದು ಕೂಡ. ಕೆಲೌಸ್ ಅಂತಂದ್ರೆ ಕಠೋರ. ಇದು ಎಲ್ಲ ಸಮನಾರ್ಥಕ ಪದಗಳು ಹಾರ್ಟ್ಲೆಸ್ಗೆ. ಸ್ಕ್ರೀನ್ ಶಾಟ್ ಅನ್ನ ಬೇಗ ತೆಗೆದುಕೊಳ್ರಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, ಯಾವ್ದು ಬರ್ತೈತಿ? ಅಲ್ಟೇರಿಯರ್. ಅಲ್ಟೇರಿಯರ್, ಅಲ್ಟೇರಿಯರ್ ಇದ್ರ ಅರ್ಥ ಏನ್ ಬರ್ತಾ ಇದೆ ಅಂತಂದ್ರೆ ದೂರದ, ದೂರದ. ಇದಕ್ಕೆ ಏನ್ ಬರ್ತಾ ಇದೆ ನೋಡ್ರಿ, ಆನ್ಸರ್ ಮಾಡ್ರಿ. ಇಲ್ಲಿ ಆಪ್ಷನ್ಸ್ ಗಳು ಪ್ರಯಾರ್ ಇದೆ, ಆಂಟೇರಿಯರ್ ಇದೆ, ಇವೆಂಚುವಲ್ ಇದೆ, ಆಮೇಲೆ ಆನ್ಸಿಯಂಟ್ ಅಂತ ಹೇಳಿದೆ. ಅಲ್ಟೇರಿಯರ್ ಅಂತಂದ್ರೆ ದೂರದ ಅಥವಾ ಅಸ್ಪಷ್ಟ ಅಂತ ಹೇಳಬಹುದು, ಅಥವಾ ಭವಿಷ್ಯದ ಅಂತ ಹೇಳಬಹುದು. ಗೊತ್ತಿಲ್ಲದೆ ಇರುವಂತದ್ದು ಅಲ್ಟರ್, ದೂರದ, ಅಸ್ಪಷ್ಟ, ಭವಿಷ್ಯದ. ಓಕೆ, ಇದಕ್ಕೆ ಏನ್ ಬರ್ತೈತಿ ಟ್ರಿಕ್ಸ್? ಅಲ್ಟರ್, ಅಲ್ಟರ್ ಅಂಬಿ ಅಂತ ಹೇಳಿ ಒಂದ್ ಹೆಸರು ಇದು. ಓಕೆ, ಇದನ್ನ ಒಂದು ಪೂರ್ತಿ ನೆನಪಿಟ್ಕೊಳ್ಳಿ. ಅಲ್ಟರ್ ಅಂಬಿ, ಅಲ್ಟರ್ ಅಂಬಿ ಅಂತ ಹೆಸರು ಇರುತ್ತಲ್ಲ, ಸೊ ಅದು ಅಂಬಿ. ಅಲ್ಟರ್ ಅಂಬಿ, ಅಲ್ಟರ್ ಅಂಬಿ ಇವೆಂಟ್ ವನ್ನು, ಇವೆಂಟ್ ಅಂದ್ರೆ ಒಂದು ಪಂದ್ಯ, ಇವೆಂಟ್ ವನ್ನು ಏನ್ ಮಾಡ್ತಾನೆ? ಕವರ್ ಮಾಡುತ್ತಾನೆ. ನೋಡ್ರಿ, ಅಲ್ಟರ್ ದಿಂದ ಏನ್ ಬರ್ತೈತಿ? ಅಲ್ಟೇರಿಯರ್, ಅಲ್ಟೇರಿಯರ್ ಬರ್ತೈತಿ. ಅಲ್ಟೇರಿಯರ್ ದೂರದ. ಅಂಬಿದಿಂದ ಆಂಬಿಗ್ವಿಯಸ್, ಅಂಬಿದಿಂದ ಆಂಬಿಗ್ವಿಯಸ್. ಇವೆಲ್ಲ ಸಮನಾರ್ಥಕ ಪದಗಳು. ಇವೆಂಟ್ ದಿಂದ ಏನ್ ಬರ್ತಾ ಇದೆ? ಇವೆಂಚುವಲ್. ಕವರ್ ದಿಂದ ಏನ್ ಬರ್ತಾ ಇದೆ? ಕವರ್ಟ್, ಕವರ್ಟ್. ಟಿ ಲಾಸ್ಟ್ ಬರ್ಬೇಕು, ಕವರ್ಟ್. ಇವು ಅಲ್ಟೇರಿಯರ್ ದ ಎಲ್ಲ ಸಮನಾರ್ಥಕ ಪದಗಳು. ಅಲ್ಟೇರಿಯರ್, ಆಂಬಿಗ್ವಿಯಸ್, ಇವೆಂಚುವಲ್, ಕವರ್ಟ್. ಹೆಂಗೆ ನೆನಪಿಟ್ಕೋಬೇಕು? ಅಲ್ಟರ್ ಅಂಬಿ ಅನ್ನುವ, ಅಲ್ಟರ್ ಅಂಬಿ ಇವೆಂಟ್ ವನ್ನು ಕವರ್ ಮಾಡ್ತಾನೆ. ಅಲ್ಟರ್ ಅಂಬಿ ಇವೆಂಟ್ ವನ್ನು ಕವರ್ ಮಾಡುತ್ತಾನೆ. ಓಕೆ, ಇವುಗಳ ಅರ್ಥ ಏನೇನಾಗ್ತೈತಿ? ಆಂಬಿಗ್ವಿಯಸ್, ಇವು ಎಲ್ಲವುಗಳ ಅರ್ಥ ಸೇಮ್. ಅಸ್ಪಷ್ಟ, ಭವಿಷ್ಯ, ಭವಿಷ್ಯದ, ದೂರದ, ಅಸ್ಪಷ್ಟ. ಇಲ್ಲಿ ಅಂಬಿಗ್ವಿಯಸ್ ಅಂತಂದ್ರೆ ಏನ್ ಬರ್ತೈತಿ? ಅಸ್ಪಷ್ಟ. ಓಕೆ, ಇವೆಂಚುವಲ್ ಅಂತಂದ್ರ ಕೊನೆಯ, ಕೊನೆಯದಾಗಿ. ಕವರ್ಟ್, ಕವರ್ಟ್ ಅಂತಂದ್ರ
ಇದು ಕೂಡ ಅಸ್ಪಷ್ಟ. ಇವೆಲ್ಲ ಆಲ್ಮೋಸ್ಟ್ ಆಲ್ ಒಂದಕ್ಕೊಂದು ಹೋಲುವಂತಹ ಶಬ್ದಗಳಿದಾವೆ. ಇದು ಕೂಡ ಕವರ್ಟ್ ಅಂದ್ರೆ ಅಸ್ಪಷ್ಟನೆ ಅಂತ ಹೇಳಿ ನೀವು ಇಲ್ಲಿ ಬರ್ಕೊಡ್ರಿ. ಆದ್ರೆ ಇಲ್ಲಿ ಇವೇನಿದಾವಲ್ಲ, ಇವು ಸೀರೀಸ್ ಏನಿದೆಲ್ಲ, ಈ ಸೀರೀಸ್ ಅನ್ನ ಆದಷ್ಟು ಏನ್ ಮಾಡ್ರಿ, ನೆನಪಿಟ್ಕೊಳ್ಲಿಕ್ಕೆ ಹೋಗ್ರಿ. ಓಕೆ, ಪ್ರಯರ್. ಈಗ ಇದು ಆನ್ಸರ್ ಗೊತ್ತಾಗಿರ್ಬೋದು. ಇವೆಂಚುವಲ್ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್. ಅಲ್ಟೇರಿಯರ್ ಏನಿದೆ ಇದಕ್ಕೆ ಸರಿಯಾಗಿರುವಂತಹ ಆನ್ಸರ್ ಇವೆಂಚುವಲ್ ಅಂತ ಹೇಳಿ ಆಗುತ್ತೆ. ಪ್ರಯಾರ್ ಅಂತಂದ್ರೆ ಏನ್ ಬರ್ತಾ ಇದೆ, ಪ್ರಾಥಮಿಕ ಅಥವಾ ಪ್ರಾರಂಭದ. ಪ್ರಯಾರ್ ಅಂತಂದ್ರೇನು, ಪ್ರಯಾರಿಟಿ ಕೊಡೋದು, ಮೊದಲು ಆದ್ಯತೆಯನ್ನ ಕೊಡೋದು, ಪ್ರಾರಂಭದ. ಆಂಟೀರಿಯರ್ ಅಂತಂದ್ರ ಮುಂಭಾಗದ. ಇವೆಂಚುವಲ್ ಅಂತಂದ್ರೆ ಕೊನೆಯದ್ದು, ದೂರದ್ದು, ಅಸ್ಪಷ್ಟ, ಭವಿಷ್ಯದ. ಓಕೆ, ಇವೆಲ್ಲ ಬರ್ತಾವ. ರೈಟ್, ಇವೆಂಚುವಲ್. ಆನ್ಸಿಯಂಟ್ ಅಂತಂದ್ರೆ ಏನು, ಪ್ರಾಚೀನ. ಓಕೆ, ಇವೆಲ್ಲ ಶಬ್ದಗಳ ಅರ್ಥ ಗೊತ್ತಿರ್ಬೇಕು. ರೈಟ್, ಸೊ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಇದ್ರದ್ದೊಂದು. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಆರನೇದು ಎಬಿಲಿಟಿ ಇದೆ. ಎಬಿಲಿಟಿಗೆ ಸಮನಾರ್ಥಕ ಪದ ಸ್ಕಿಲ್, ಫ್ಲೆಕ್ಸಿಬಿಲಿಟಿ, ಫೀಚರ್, ಇನ್ಎಫಿಕಸಿ ಅಂತ ಹೇಳಿದೆ. ಬೇಗ ಬೇಗನೆ ಕಮೆಂಟ್ ಮಾಡ್ರಿ, ನೋಡೋಣ ಆನ್ಸರ್. ಎಬಿಲಿಟಿ. ಎಬಿಲಿಟಿ ಅಂತಂದ್ರೆ ಏನ್ ಹೇಳ್ರಿ, ಸಾಮರ್ಥ್ಯ ಅಂತ ಹೇಳಿ ಅರ್ಥ ಆಗುತ್ತೆ. ಇದಕ್ಕೆ ಆಪ್ಷನ್ಸ್ ಸ್ಕಿಲ್ ಇದೆ, ಫ್ಲೆಕ್ಸಿಬಿಲಿಟಿ. ಯಾವ್ದು ಆನ್ಸರ್ ನೀವು ಮಾಡಿದಿರಿ ಅದನ್ನ ಆಮೇಲೆ ನಾನು ಚೆಕ್ ಮಾಡ್ತೇನೆ. ಎಬಿಲಿಟಿಗೆ ಹೇಗೆ ಅಂತಂದ್ರೆ, ಅಭಿ ಚಿತ್ರದಲ್ಲಿ, ಅಭಿ ಚಿತ್ರ ನೋಡಿರ್ಬೇಕಲ್ಲ ನೀವು, ಫಿಲ್ಮ್ ಅಭಿ ಚಿತ್ರದಲ್ಲಿ ಪುನೀತ್ ರಾಜ್ಕುಮಾರ್ ಅದನ್ನಲ್ಲ, ಅಭಿ ಚಿತ್ರದಲ್ಲಿ ಪುನೀತ್ ತನ್ನ ಕೆಪ್ಯಾಸಿಟಿ ಮೀರಿ, ತನ್ನ ಕೆಪ್ಯಾಸಿಟಿ ಮೀರಿ ಸ್ಕಿಲ್ ಕೆಪ್ಯಾಸಿಟಿ ಮೀರಿ ಸ್ಕಿಲ್ ತೋರಿಸಿದ್ದಾನೆ. ತನ್ನ ಸ್ಕಿಲ್ ಅನ್ನ, ಕೆಪ್ಯಾಸಿಟಿ ಮೀರಿ ಸ್ಕಿಲ್ ಅನ್ನ ತೋರಿಸಿದ್ದಾನೆ. ಸೊ ಇಲ್ಲಿ ಅಭಿದಿಂದ ಏನಾಗ್ತೈತಿ, ಅಬಿಲಿಟಿ ಅಂತ ಹೇಳಿ ತಿಳ್ಕೊಳ್ರಿ. ಇದು ಅಬಿಲಿಟಿ ಚಿತ್ರದಲ್ಲಿ. ಕೆಪ್ಯಾಸಿಟಿ ಇದ್ರದೊಂದು ಸಿನಾನಿಮ್ ಇದೆ. ಕೆಪ್ಯಾಸಿಟಿ ಸಾಮರ್ಥ್ಯ ಒಂದು ಕೆಪ್ಯಾಸಿಟಿ, ಅಬಿಲಿಟಿ, ಸಾಮರ್ಥ್ಯ ನೋಡ್ರಿ ಎಲ್ಲ ಒಂದ ಬರ್ತಾವು. ಸ್ಕಿಲ್ ಅಂತಂದ್ರೆ ಏನು, ಇಲ್ಲಿ ಕಲೆ. ಇದು ಕೂಡ ಅದಕ್ಕೆ ಸಿನಾನಿಮ್ಸ್ ಆಗ್ತೈತಿ. ಇದಕ್ಕೆ ಆನ್ಸರ್ ಆಪ್ಷನ್ ನಂಬರ್ ಎ ಇದೆ, ಸ್ಕಿಲ್. ಫ್ಲೆಕ್ಸಿಬಿಲಿಟಿ ನಮ್ಯತೆ ಇದಕ್ಕೆ ಅರ್ಥ ಆಗ್ತೈತಿ. ಫೀಚರ್ಸ್ ವೈಶಿಷ್ಟ್ಯ. ಇನ್ಎಫಿಕಸಿ ಸಮರ್ಥತೆಯ ವಿರುದ್ಧ ಅಸಮರ್ಥತೆ, ಇನ್ಎಫಿಕಸಿ. ಓಕೆ, ಸೊ ಅಬಿಲಿಟಿ. ಅಭಿ ಚಿತ್ರದಲ್ಲಿ ಪುನೀತ್ ತನ್ನ ಕೆಪ್ಯಾಸಿಟಿ ಮೀರಿ ಸ್ಕಿಲ್ ಅನ್ನ ತೋರಿಸಿದ್ದಾನೆ. ಸೊ ಸ್ಕಿಲ್ ಇದಕ್ಕೆ ಆನ್ಸರ್ ಆಗ್ತೈತಿ. ಫ್ಲೆಕ್ಸಿಬಿಲಿಟಿ ಅಂತಂದ್ರೆ ನಮ್ಯತೆ, ಬಹಳಷ್ಟು ನಮ್ಯತೆ ಇರುವುದು. ಫೀಚರ್ಸ್ ಅಂತಂದ್ರೆ ವೈಶಿಷ್ಟ್ಯ, ಮೊಬೈಲ್ ಫೀಚರ್ಸ್ ಏನಿದೆ. ಇನ್ಎಫಿಕಸಿ ಅಂತಂದ್ರೆ ಅಸಮರ್ಥತೆ. ಓಕೆ, ರೈಟ್. ಸ್ಕ್ರೀನ್ ಶಾಟ್ ತೆಗೆದುಕೊಳ್ರಿ ಇದ್ರದ.
ನೆಕ್ಸ್ಟ್ ಬರುವಂತದ್ದು ಏನು ಅಂತಂದ್ರೆ ಆಂಟಾನಿಮ್ಸ್ ಗಳು ಇದಾವೆ. ಆಂಟಾನಿಮ್ಸ್ ಕೇರ್ಲೆಸ್. ಕೇರ್ಲೆಸ್ ಅಂತಂದ್ರೆ ಏನ್ ಹೇಳ್ರಿ? ಕೇರ್ಲೆಸ್ ಮಾಡೋದು. ತಾತ್ಸಾರ ಅಂತ ಹೇಳ್ತೇವೆ ಇದನ್ನ, ತಾತ್ಸಾರ. ಇಲ್ಲಿ ವಿಜಿಲೆಂಟ್ ಅಂತ ಇದೆ, ಫಾರ್ಗೆಟ್ಫುಲ್ ಇದೆ, ಅನ್ಸೇಫ್ ಇದೆ, ನೆಗ್ಲೆಕ್ಟ್ಫುಲ್ ಅಂತ ಹೇಳಿದೆ. ತಾತ್ಸಾರ ಇದ್ರ ಆಂಟಾನಿಮ್ ಹೇಳ್ಬೇಕು, ಸಿನಾನಿಮ್ ಅಲ್ಲ. ಆಂಟಾನಿಮ್ ಅಂತಂದ್ರೆ ಏನು? ವಿರುದ್ಧಾರ್ಥಕ ಹೇಳ್ಬೇಕು. ಆಂಟಾನಿಮ್ ಏನಾಗ್ತದೆ ಹೇಳಿದ್ರ? ಕೇರ್ಲೆಸ್ ಅಂತಂದ್ರೆ ತಾತ್ಸಾರವಾಗಿರುವುದು. ವಿಜಿಲೆಂಟ್ ಇದೆ, ಫಾರ್ಗೆಟ್ಫುಲ್. ನೆಗ್ಲೆಕ್ಟ್ಫುಲ್ ಅಂತಂದ್ರೆ ಏನ್ ಹೇಳ್ರಿ? ನೆಗ್ಲೆಕ್ಟ್ಫುಲ್. ನೆಗ್ಲೆಕ್ಟ್ಫುಲ್ ಅಂತಂದ್ರೆ ಯಾವುದೇ ರೀತಿ ಇರುವಂತಹ ಇಂಟ್ರೆಸ್ಟ್ ತೋರಿಸದೇ ಇರುವಂತದ್ದು. ಓಕೆ, ಅದು ಕೂಡ ಏನಾಗ್ತೈತಿ? ಕೇರ್ಲೆಸ್ ಅದ ಸಿನಾನಿಮ್ ಆಗ್ತೈತಿ. ಅದು ಕೇರ್ಲೆಸ್ ಅದ ಏನಿದೆ ಅದು ಸಿನಾನಿಮ್ ಆಗ್ತೈತಿ. ಇದು ನಮ್ಮ ಆನ್ಸರ್ ಆಗೋದಿಲ್ಲ. ಇವುಗಳಿಗೆ ಯಾವ್ದು ಟ್ರಿಕ್ಸ್ ಅನ್ನ ಯೂಸ್ ಮಾಡಿಲ್ಲ ನಾನು. ಸಿನಾನಿಮ್ಸ್ ಗಳಿಗೆ ಅಷ್ಟೇ ಟ್ರಿಕ್ಸ್ ಗಳನ್ನ ಯೂಸ್ ಮಾಡೋಣ. ಇವುಗಳನ್ನ ಜಸ್ಟ್ ಹೇಳ್ತಾ ಹೋಗ್ತೇನೆ ನಾನು ನಿಮಗೆ. ಅನ್ಸೇಫ್ ಅಂತಂದ್ರೆ ಏನಿರ್ತೈತಿ? ಅನ್ಸೇಫ್ ಅಂತಂದ್ರೆ ಯಾವುದೇ ರೀತಿ ಇವೆಲ್ಲ ಈಸಿ ಈಸಿ ಕ್ವಶನ್ಸ್ ಗಳಿದಾವೆ. ನೆಗ್ಲೆಕ್ಟ್ಫುಲ್ ಅಂತಂದ್ರೆ ನೆಗ್ಲೆಕ್ಟ್ ಮಾಡೋದು, ಯಾವುದೇ ಒಂದು ವಸ್ತುವನ್ನ ಅದನ್ನ ಏನ್ ಮಾಡೋದು? ತ್ಯಜಿಸುವುದು, ಅದಕ್ಕೆ ನೆಗ್ಲೆಕ್ಟ್ಫುಲ್ ಅಂತೇವಿ. ಅನ್ಸೇಫ್ ಅಂತಂದ್ರೆ ಅದು ನಮ್ಗೆ ಸೇಫ್ ಆಗಿ ಇಲ್ಲದೆ ಇರುವಂತದ್ದು, ವ್ಯವಸ್ಥಿತವಾಗಿ ಇಲ್ಲದೆ ಇರುವಂತದ್ದು. ಫಾರ್ಗೆಟ್ಫುಲ್ ಅಂತಂದ್ರೆ ಏನ್ ಬರ್ತೈತಿ? ಫಾರ್ಗೆಟ್ಫುಲ್ ಅಂತಂದ್ರೆ ಮರೆಯೋದು ಬರ್ತೈತಿ. ಈಗ ಕೇರ್ಲೆಸ್ ಅಂತಂದ್ರೆ ಏನು? ತಾತ್ಸಾರ. ಅದರ ಒಂದು ಸರಿಯಾಗಿ ಆನ್ಸರ್ ಯಾವ್ದು ಬರ್ತೈತಿ? ವಿಜಿಲೆಂಟ್ ಬರ್ತಾ ಇದೆ. ಜಾಗರೂಕವಾಗಿರೋದು. ಜಾಗರೂಕವಾಗಿ ಇರೋದಕ್ಕೆ ನಾವೇನಂತೇವಿ? ಜಾಗರೂಕವಾಗಿರೋದು, ವಿಜಿಲೆಂಟ್. ಓಕೆ, ನೆಕ್ಸ್ಟ್ ಎರಡನೇದಿದೆ ನೋಡ್ರಿ, ಕಮೆಂಟ್ ಮಾಡ್ರಿ. ವಿಸ್ಕಸ್ ಅಂತ ಹೇಳಿದೆ, VISCOUS, ವಿಸ್ಕಸ್. ಇದರ ಅಪೋಸಿಟ್ ವರ್ಡ್, ಇದರ ಆನ್ಸರ್, ಇದರ ಒಂದು ಮೀನಿಂಗ್ ಹೇಳ್ತೀನಿ. ವಿಸ್ಕಸ್ ಅಂತಂದ್ರೆ ಏನು ಅಂತಂದ್ರೆ ಆ ಒಣಗಿದ, ಒಣಗಿದಿರ್ತೈತ್ಲ, ಅದಕ್ಕೆ ಏನಂತೇವೆ ನಾವು? ವಿಸ್ಕಸ್ ಅಂತ ಹೇಳಿ ಕರಿತೀವಿ. ಆನ್ಸರ್ ಮಾಡಿ ನೋಡೋಣ ಯಾವ್ದು ಆನ್ಸರ್ ಆಗತ್ತೆ. ಇದಕ್ಕೆ ಆಪ್ಷನ್ಸ್ ವಾಟರಿ ಇದೆ, ಥಿಕ್ ಇದೆ, ಗ್ರಿಮ್ ಇದೆ, ಬ್ರೂಟಲ್ ಇದೆ. ಬ್ರೂಟಲ್ ಈಗಾಗಲೇ ನಿಮಗೆ ಒಂದು ಅರ್ಥ ಹೇಳೀನಿ ನಾನು, ಕ್ರೂರವಾಗಿರೋದು. ಇದಂತೂ ಆಗಾಕ್ ಸಾಧ್ಯನೇ ಇಲ್ಲ. ಉಳಿದಿದ್ದು ಮೂರನ್ನ ಹೇಳ್ರಿ. ವಾಟರಿ ಇದೆ ನೋಡ್ರಿ. ಇದು ವಿಸ್ಕಸ್ ಒಣಗಿದ ಅಂತಂದ್ರೆ ವಾಟರಿನ ಇದಕ್ಕೆ ಆನ್ಸರ್ ಆಗ್ತೈತಿ. ಅಂತಂದ್ರೆ ನೀರ್ ಇರುವಂತದ್ದು ವಾಟರಿ. ಥಿಕ್ ಅಂತಂದ್ರೆ ಏನ್ ಹೇಳ್ರಿ? ಬಹಳ ದಪ್ಪವಾಗಿರೋದಕ್ಕೆ ಥಿಕ್ ಅಂತೇಳಿ, ದಪ್ಪವಾಗಿರೋದಕ್ಕೆ ಏನಂತ ಹೇಳಿ ಕರಿತೇವೆ ನಾವು? ಥಿಕ್ ಅಂತ ಹೇಳಿ ಕರಿತೇವಿ. ನೆಕ್ಸ್ಟ್ ಯಾವ್ದಿದೆ? ಗ್ರಿಮ್. ಗ್ರಿಮ್ ಅಂತಂದ್ರೆ ಏನ್ ಬರ್ತಾ ಇದ್ರ ಅರ್ಥ? ಕಠೋರ, ಕಠೋರವಾಗಿರೋದು, ಗ್ರಿಮ್. ಓಕೆ, ಆನ್ಸರ್ ಯಾವ್ದು? ವಿಸ್ಕಸ್ಗೆ ವಾಟರಿ. ವಿಸ್ಕಸ್ ಅಂತಂದ್ರೆ ಒಣಗಿದೆ. ಪಾಸಿಟಿವ್ ಇದೆ ಮೂರನೇದ್. ಪಾಸಿಟಿವ್ ಅಂತಂದ್ರೆ ಗೊತ್ತಿದೆ ನಿಮಗೆ? ನಕಾರಾತ್ಮಕವಾಗಿರೋದು, ನಕಾರಾತ್ಮಕವಾಗಿ ಇರೋದು, ನಕಾರಾತ್ಮಕವಾಗಿರೋದು. ಅಪ್ರೂವಿಂಗ್ ಅಂತಂದ್ರೆ ಏನು? ಸಮ್ಮತಿಯನ್ನ ಕೊಡುವುದು, ಅನುಮತಿಯನ್ನ ಕೊಡುವುದು, ಅನುಮತಿ ಕೊಡೋದು. ಫಂಡಮೆಂಟಲ್ ಅಂತಂದ್ರೆ ಮೂಲಭೂತ ಅಥವಾ ಪ್ರಾಥಮಿಕ, ಮೂಲಭೂತ ಅಥವಾ ಪ್ರಾಥಮಿಕ, ನಮಗೆ ಅವಶ್ಯಕವಾಗಿರುವುದನ್ನ ನಾವು ಫಂಡಮೆಂಟಲ್ ಅಂತ ಕರಿತೀವಿ, ಮೂಲಭೂತ. ಫ್ಲಾಟರಿಂಗ್ ಅಂತಂದ್ರೆ ಏನು? ಶ್ಲಾಘನೆ ಮಾಡುವುದಕ್ಕೆ ಏನಂತ ಕರಿತೀವಿ ನಾವು? ಶ್ಲಾಘನೆ ಮಾಡುವುದಕ್ಕೆ ನಾವು ಫ್ಲಾಟರಿಂಗ್ ಅಂತ ಕರಿತೀವಿ. ಡೆಪ್ರಿಸಿಯೇಟ್ ಅಂತ ಹೇಳಿ ಒಂದು ವರ್ಡ್ ಇದೆ ಇಲ್ಲಿ. ಡೆಪ್ರಿಸಿಯೇಟ್ ಅಂತಂದ್ರೆ ಏನು? ಸವಕಳಿ ಅಂತ ಹೇಳಿ ಆಗ್ತೈತಿ. ಡೆಪ್ರಿಸಿಯೇಟ್ ಅಂತಂದ್ರೆ ಏನು? ಸವಕಳಿ ಆಗ್ತೈತಿ.
ಇದಕ್ಕೆ ಇನ್ನೊಂದು ಅರ್ಥ ನಕಾರಾತ್ಮಕ ಅಂತೇಳಿ ಅರ್ಥ ಆಗ್ತೈತಿ. ನಕಾರಾತ್ಮಕ ಅಂತೇಳಿ ಅರ್ಥ ಆಗ್ತೈತಿ. ನೆಗೆಟಿವ್ ಇದಕ್ಕೆ ಏನು ಅಂತಂದ್ರ ಸಿನಾನಿಮ್ ಆಗ್ತೈತಿ. ಡೆಪ್ರಿಸಿಯೇಟ್ ಗೆ ಸಿನಾನಿಮ್ ಯಾವ್ದಾಗ್ತೈತಿ? ನೆಗೆಟಿವ್. ಓಕೆ, ಹಾಗಾದ್ರೆ ಯಾವ್ದು ಬರ್ತೈತ್ರಿ? ಪಾಸಿಟಿವ್, ನೆಗೆಟಿವ್. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ಓಕೆ, ಸ್ಕ್ರೀನ್ ಶಾಟ್ ತೆಗೆದುಕೊಳ್ರಿ. ನೆಕ್ಸ್ಟ್ ಕರ್ಟೆಲ್ಡ್ ಅಂತ ಹೇಳಿದೆ ನೋಡಿ. ಕರ್ಟೆಲ್ ಇದ್ರದ ಆಂಟಾನಿಮ್ ಹೇಳ್ಬೇಕು, ವಿರುದ್ಧಾರ್ಥಕ ಪದ. ಕರ್ಟೆಲ್ ಅಂತಂದ್ರೆ ಏನು ಅಂತಂದ್ರೆ ಚಿಕ್ಕದಾಗಿ ಮಾಡುವುದು, ಚಿಕ್ಕದಾಗಿ ಮಾಡು. ಅದಕ್ಕೆ ಏನಂತೇವೆ? ಕರ್ಟೇಲ್ಡ್ ಅಂತೇವೆ. ಕರ್ಟೇಲ್ಡ್ ಅಂತಂದ್ರೆ ಚಿಕ್ಕದಾಗಿ ಮಾಡೋದು. ಸಂಕ್ಷೇಪಿಸೋದು, ಇನ್ನೊಂದು ಅರ್ಥ ಏನಾಗ್ತದೆ ಅದಕ್ಕೆ? ಸಂಕ್ಷೇಪಿಸು. ಓಕೆ. ಸ್ಲ್ಯಾಶ್ ಅಂತಂದ್ರೆ ಏನು? ಕತ್ತರಿಸೋದಕ್ಕೆ, ಕತ್ತರಿಸು ಅಥವಾ ತುಂಡು ತುಂಡು ಮಾಡೋದಕ್ಕೆ ನಾವು ಸ್ಲ್ಯಾಶ್ಡ್ ಅಂತ ಹೇಳಿ ಕರಿತೇವೆ. ಲೆಂಗ್ಥನ್ಡ್ ಅಂತಂದ್ರೆ ಏನ್ ಹೇಳ್ರಿ? ಇದನ್ನ ನಾವು ಉದ್ದವಾಗಿ ಮಾಡುವುದು. ಉದ್ದ ಮಾಡು, ಚಿಕ್ಕದಿರ್ತೈತಲ್ಲ ಅದನ್ನ ಉದ್ದವಾಗಿ ಮಾಡೋದು ಲೆಂಗ್ಥನ್ಡ್. ಟ್ರಿಮ್ಡ್ ಅಂತಂದ್ರೆ ಇದು ಕೂಡ ಚಿಕ್ಕದಾಗಿ ಮಾಡು, ಚಿಕ್ಕದಾಗಿ ಮಾಡು. ಆಮೇಲೆ ಪ್ರೂನ್ಡ್ ಅಂದ್ರೂ ಕೂಡ ಚಿಕ್ಕದಾಗಿ ಮಾಡೋದನ್ನ ಆಗ್ತೈತಿ. ಚಿಕ್ಕ ಮಾಡು. ಪ್ರೂನ್ಡ್ ಅಂತಂದ್ರೆ ಚಿಕ್ಕದಾಗಿ ಮಾಡೋದು. ಸೊ ಯಾವ್ದಾಗುತ್ತೆ ಇದರಲ್ಲಿ? ಕರ್ಟೇಲ್ಡ್ ವಿರುದ್ಧಾರ್ಥಕ ಪದ ಲೆಂಗ್ಥನ್ಡ್ ಆಗ್ತೈತಿ. ಆಪ್ಷನ್ ನಂಬರ್ ಬಿ, ಉದ್ದ ಮಾಡೋದು. ಚಿಕ್ಕದಾಗಿ ಮಾಡೋದು, ಉದ್ದವಾಗಿ ಮಾಡೋದು ಕರ್ಟೇಲ್ಡ್. ಅಬ್ರಿಡ್ಜ್, ಅಬ್ರಿಡ್ಜ್ ಅಂತಂದ್ರೆ ಸಂಕ್ಷೇಪಿಸೋದು. ಇದು ಕೂಡ ಅಬ್ರಿಡ್ಜ್ ಅಂತಂದ್ರೆ ಏನು? ಸಂಕ್ಷೇಪಿಸು. ಫೋರ್ಟಿಫೈ, ಫೋರ್ಟಿಫೈ ಅಂತಂದ್ರೆ ಏನು? ದೃಢವಾಗಿ ಮಾಡೋದು, ದೃಢ ಮಾಡು ಅಥವಾ ಗಟ್ಟಿ ಮಾಡು. ಬಹಳ ಸ್ಟ್ರಾಂಗ್ ಆಗಿ ಮಾಡೋದಕ್ಕೆ ಫೋರ್ಟಿಫೈ ಅಂತ ಹೇಳಿ ಕರಿತೀವಿ. ಟೇಪರ್ ಅಂತಂದ್ರೆ ಏನು? ಯಾವುದೇ ಒಂದು ವಸ್ತು ಇರ್ತೈತಿ ಅದರದ ಮುಂದಿನ ತುದಿಯನ್ನ ಚೂಪಾಗಿ ಮಾಡೋದು. ಮುಂದಿನ ತುದಿಯನ್ನ, ಈಗ ಸಿಸ್ ಪೆನ್ಸಿಲ್ ಇರ್ತೈತಿ, ಅದ್ರ ಮುಂದಿನ ತುದಿ ಚೂಪ್ ಇರ್ತೈತಲ್ಲ ಅದನ್ನ. ಸೊ ಇದನ್ನ ಚೂಪಾಗಿ ಮಾಡು, ಟೇಪರ್ ಅಂತೇವಿ. ಚೂಪಾಗಿ ಮಾಡು. ಎಲಾಂಗೇಟ್, ಎಲಾಂಗೇಟ್ ಅಂತಂದ್ರೇನು? ಉದ್ದವಾಗಿ ಮಾಡು, ವಿವರಿಸು. ಆಮೇಲೆ ಸಿಂಕೋಪೇಟ್ ಅಂತ ಇದೆ, ಇದು ಕೂಡ ಸೇಮ್, ಉದ್ದವಾಗಿ ಮಾಡು. ಎಲಾಂಗೇಟ್. ಇಲ್ಲಿ ಸಿಂಕೋಪೇಟ್ ಮತ್ತು ಎಲಾಂಗೇಟ್ ಇವು ಎರಡುಗಳ ಮೀನಿಂಗ್ ಸೇಮ್ ಇದೆ. ಬಟ್ ಆನ್ಸರ್ SSC ದವರು ಎಲಾಂಗೇಟ್ ಏನಿದೆ ಆಪ್ಷನ್ ನಂಬರ್ ಸಿ, ಅದಕ್ಕೆ ಆನ್ಸರ್ ಎಲಾಂಗೇಟ್ ಅಂತ ಹೇಳಿ ಮಾಡಲಾಗಿದೆ. ಬಹಳ ನಿಯರೆಸ್ಟ್ ಆಗಿರುವಂತದ್ದು ಮೀನಿಂಗು. ಅಬ್ರಿಡ್ಜ್ ದ ಒಂದು ಏನು ವಿರುದ್ಧಾರ್ಥಕ ಪದ ಎಲಾಂಗೇಟ್, ಇದಕ್ಕೆ ಸರಿಯಾಗಿ ಆನ್ಸರ್ ಆಗುತ್ತೆ. ಡಿಸ್ಆರ್ಡರ್ ಇದೆ ನೆಕ್ಸ್ಟ್ ಪ್ರಶ್ನೆ, 6ನೇದ್ದು. ಇದರ ಒಂದು ವಿರುದ್ಧಾರ್ಥಕ ಪದವನ್ನ ಹೇಳ್ರಿ. ಆಪ್ಷನ್ಸ್ಗಳು ಪ್ಲೇಗ್ ಇದೆ, ರೆಗ್ಯುಲೇಟ್ ಇದೆ, ಕಂಡೀಷನ್ ಇದೆ, ಕೇಯಸ್ ಇದೆ. ಕೇಯಸ್. ಡಿಸಾರ್ಡರ್ ಅಂತಂದ್ರೆ ಏನು? ಅಸ್ಪಷ್ಟತೆ. ಅಸ್ಪಷ್ಟತೆ. ಪ್ಲೇಗ್ ಅನ್ನುವಂಥದ್ದು ಇದು ಒಂದು ರೋಗ ಕೂಡ ಇದೆ. ಇದಕ್ಕೆ ನಾವು ಪಿಡುಗು ಅಂತ ಹೇಳಿ ಕೂಡ ಕರಿಬಹುದು. ರೆಗ್ಯುಲೇಟ್ ಅಂತಂದ್ರೆ ಏನು? ನಿಯಂತ್ರಿಸೋದು, ರೆಗ್ಯುಲೇಟ್ ಮಾಡೋದು. ಕಂಡೀಷನ್ ಅಂತಂದ್ರೆ ಏನ್ ಹೇಳ್ರಿ? ಕಂಡೀಷನ್ ಹಾಕೋದು ಅಂತಾರಲ್ಲ, ಕಂಡೀಷನ್ ಹಾಕೋದು, ಕಂಡೀಷನ್ಸ್ ಗಳನ್ನ ಹಾಕೋದು ಅಂತಾರೆ. KS ಅಂತ ಹೇಳಿ ಬಂದಿದೆ.
ಇದು ಕೆ ಎಸ್ ಅಂದ್ರೆ ಕೂಡ ಅಸ್ಪಷ್ಟತೆನ ಆಗುತ್ತೆ ಇದಕ್ಕೆ ಆನ್ಸರ್. ಅಸ್ಪಷ್ಟತೆ. ಕಂಡೀಷನ್ ಅಂದ್ರೆ ಗೊತ್ತಾಗುತ್ತಲ್ಲ ನಿಮ್ಗೆ, ಕಂಡೀಷನ್ಸ್ ಗಳನ್ನ ಹಾಕೋದು. ಇದಕ್ಕೆ ಆನ್ಸರ್ ಯಾವ್ದಾಗುತ್ತೆ? ಡಿಸಾರ್ಡರ್ ಅಂತಂದ್ರೆ ನೋಡ್ರಿ, ಆರ್ಡರ್ ಡಿಸಾರ್ಡರ್ ಗೊತ್ತಿದೆ ನಿಮ್ಗೆಲ್ಲ. ಈಗ ಡಿಸಾರ್ಡರ್ ಅಂತಂದ್ರೆ ಏನು? ಒಂದು ಕ್ರಮವಾಗಿ ಇಲ್ಲದೆ ಇರುವುದಕ್ಕೆ ನಾವು ಡಿಸಾರ್ಡರ್ ಅಂತೇವಿ. ಈಗ ಇಲ್ಲಿ ರೆಗ್ಯುಲೇಟ್ ಏನಿದೆಯಲ್ಲ, ಇದಕ್ಕೆ ಸರಿ ಆನ್ಸರ್ ಆಗುತ್ತೆ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಕಂಡೀಷನ್ ಅಂತಂದ್ರೆ ಇಲ್ಲಿ ಸ್ಥಿತಿ ಅಂತ ಹೇಳೋ ಆಗುತ್ತೆ, ನಿಮ್ಗೆ ಗೊತ್ತಿರ್ಲಿ. ಸ್ಥಿತಿ ಅಂತ ಹೇಳಿ ಅರ್ಥ ಆಗತೈತಿ. ಆಮೇಲೆ ಕಂಡೀಷನ್ ಹಾಕೋದು, ಒಂದ್ ಏನು ಕೆಲಸ ಮಾಡ್ಬೇಕಂತ ಅದ್ ಕಂಡೀಷನ್ ಹಾಕ್ತಿರಲ್ಲ ನೀವು, ಅದು ಕಂಡೀಷನ್. ಸೊ ಇದಕ್ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ರಿ. ಸೊ ಯಾವ ರೀತಿ ಕ್ಲಾಸಸ್ ಇದೆ ಅನ್ನೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಓಕೆ ಓಕೆ, ಈಗ ನೆಕ್ಸ್ಟ್ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ಸ್ ಗಳಿದಾವೆ, ಇವುಗಳನ್ನ ಬೇಗ ನಿಮ್ಗೆ ಹೇಳ್ತಾ ಹೋಗ್ತೇನೆ. ದ ಯಂಗ್ ಆಫ್ ಎ ಫ್ರಾಗ್. ಫ್ರಾಗ್ ಅಂತಂದ್ರೆ ಏನ್ ಹೇಳ್ರಿ? ಫ್ರಾಗ್ ಅಂತಂದ್ರೆ ಗೊತ್ತಿದೆ ನಿಮ್ಗೆ, ಕಪ್ಪೆ. ಯಂಗ್ ಅಂತಂದ್ರೆ ಅದರ ಮರಿಗೆ ಯಂಗ್ ಅಂತಾರೆ. ಸೊ ಪಪ್ ಇದೆ, ಇದು ಪಪ್ ಅನ್ನುವಂಥದ್ದು ಯಾವ್ದ್ರ ಮರಿಗೆ ಪಪ್ ಅಂತ ಹೇಳಿ ಕರಿತೀವಿ ನಾವು? ಹೇಳ್ರಿ ನೋಡೋಣ, ಕಮೆಂಟ್ ಮಾಡ್ರಿ. ಪಪ್ ಅನ್ನುವಂಥದ್ದು ಪಪ್ಪಿ ಅಂತ ಹೇಳಿ ಕರಿತೀವಿ ನೋಡಿ. ಪಪ್ಪಿ ಅಂತಂದ್ರೆ ಇದು ಆ ನಾಯಿಯ ಮರಿಗೆ ಪಪ್ ಅಂತೇವಿ. ಆಂಟಿಲೋಪ್, ಜಿಂಕೆ ಮರಿಗೆ ಆಂಟಿಲೋಪ್, ಜಿಂಕೆ. ಟ್ಯಾಡ್ಪೋಲ್ನೇ ಕಪ್ಪೆ ಮರಿಗೆ ಅಂತ ನಾವು ಕರಿತೀವಿ. ಆಪ್ಷನ್ ನಂಬರ್ ಸಿ. ಕಿಟನ್ ಅಂತಂದ್ರೆ ಬೆಕ್ಕಿನ ಮರಿಗೆ ಕಿಟನ್ ಅಂತ ಹೇಳಿ ಕರಿತೀವಿ. ಓಕೆ, ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ. ನೆಕ್ಸ್ಟ್, ಟೆಂಡಿಂಗ್ ಟು ಅಸೋಸಿಯೇಟ್ ವಿತ್ ಅದರ್ಸ್ ಆಫ್ ಒನ್ಸ್ ಕೈಂಡ್. ಸೊ ಬೇರೆಯವರ ಹಾಗೆ ಇರ್ಲಿಕ್ಕೆ ಒಲವು ತೋರೋದು, ಬೇರೆಯವರ ಹಾಗೆ ಇರ್ಲಿಕ್ಕೆ ಒಲವು ತೋರೋದು ಅಂತ ಹೇಳಿದ್ರ ಅರ್ಥ. ಬೇರೆಯವರ ಹಾಗೆ ಇರೋದಕ್ಕೆ, ವಾಸಿಸೋದಕ್ಕೆ ಒಲವು ತೋರೋದು. ಟೆಂಡಿಂಗ್ ಅಂತಂದ್ರೇನು? ಒಲವು ಅಥವಾ ಪ್ರೀತಿ ಒಲವು ತೋರೋದಕ್ಕೆ ನಾವು ಟೆಂಡಿಂಗ್ ಅಂತ ಹೇಳಿ ಕರಿತೀವಿ. ಪೆಡ್ಯಾಂಟಿಕ್ ಇದೆ, ಪಂಜೆಂಟ್ ಅಂತ ಹೇಳಿದೆ, ಆಮೇಲೆ ಗ್ರೆಗಾರಿಯಸ್ ಇದೆ, ವೇನಿಯಲ್ ಇದೆ. ವೇನಿಯಲ್ ಅಂತಂದ್ರೆ ಏನ್ ಹೇಳ್ರಿ? ಕ್ಷೀಣ. ವೇನಿಯಲ್ ಅಂತಂದ್ರೆ ಏನ್ ಬರ್ತಾ ಇದೆ ಇದರ ಅರ್ಥ? ಕ್ಷೀಣ ಅಂತ ಹೇಳಿ ಬರ್ತಾ ಇದೆ. ಯಾವ್ದು ಬರ್ತೈತೆ ಹೇಳಿದಕ್ಕೆ ಆನ್ಸರ್? ಪೆಡ್ಯಾಂಟಿಕ್. ಟೆಂಡಿಂಗ್ ಅಂತಂದ್ರೆ ಒಲವು ತೋರೋದು. ಪೆಡ್ಯಾಂಟಿಕ್ ಅಂತಂದ್ರ ನಿಷ್ಠುರವಾಗಿರೋದಕ್ಕೆ ಏನಂತ ಕರಿತೀವಿ ನಾವು? ಅದಕ್ಕೆ ಪೆಡ್ಯಾಂಟಿಕ್ ಅಂತ ಕರಿತೀವಿ. ಪಂಜೆಂಟ್ ಅಂತಂದ್ರೆ ಏನ್ ಹೇಳ್ರಿ? ಪಂಜೆಂಟ್ ಅಂತಂದ್ರೆ ಬಹಳ ಕಠೋರ ಇರ್ತಾರಲ್ಲ ಅವ್ರಿಗೆ. ಗ್ರೆಗಾರಿಯಸ್ ಅಂತಂದ್ರೆ ಕೂಡಿ ಬಾಳುವವನಿಗೆ ಏನಂತೇವೆ? ಗ್ರೆಗಾರಿಯಸ್. ಸೊ ಬೇರೆಯವರ ಜೊತೆಗೆ ಕೂಡಿ ಬಾಳುವುದಕ್ಕೆ ಒಲವು ತೋರುವವನಿಗೆ ಏನಂತೇವೆ? ಗ್ರೆಗಾರಿಯಸ್ ಅಂತ ಕರಿತೀವಿ. ವೇನಿಯಲ್ ಅಂತಂದ್ರೆ ಕ್ಷೀಣ, ಕಡಿಮೆ, ಚಿಕ್ಕದು, ಸಣ್ಣದು ಅಂತ ಹೇಳಿ ಅರ್ಥ ಆಗುತ್ತೆ. ನೆಕ್ಸ್ಟ್, ದ್ಯಾಟ್ ಕ್ಯಾನ್ ಬಿ ಕ್ಯಾರಿಡ್ ಆರ್ ಮೂವ್ಡ್ ಈಸಿಲಿ. ಯಾವುದೇ ಒಂದು ವಸ್ತು ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಬಹಳ ಈಸಿಯಾಗಿ ಮೂವ್ ಆಗೋದು, ಚಲಿಸಬಲ್ಲದು. ಅದಕ್ಕೆ ಏನಂತ ಕರಿತೀವಿ? ಒಂದನೇದ್ದು ಪೋರ್ಟೇಬಲ್ ಇದೆ, ಅದೇ ಅದರ ಆನ್ಸರ್ ಬರ್ತಾ ಇದೆ. ಪೋರ್ಟೇಬಲ್ ಅಂತಂದ್ರೆ ಏನು? ಚಲಿಸಬಲ್ಲ. ನೆಕ್ಸ್ಟ್, ಪೋರ್ಟೇಬಲ್ ಇದೆ. ಪೋರ್ಟೇಬಲ್ ಬೇರೆ, ಪೋರ್ಟೇಬಲ್ ಅಂತ ಇದೆ. ಪೋರ್ಟೇಬಲ್ ಅಂತಂದ್ರೆ ಏನ್ ಹೇಳ್ರಿ? ಕುಡಿಯಲು ಯೋಗ್ಯ. ಕುಡಿಯಲು ಏನಿರ್ತೈತ್ರಿ? ಯೋಗ್ಯ ಇರ್ತೈತಲ್ಲ, ಅದನ್ನ ನಾವು ಪೋರ್ಟೇಬಲ್ ಅಂತೀವಿ. ಇಲ್ಲೆಜಿಬಲ್, ಹ್ಯಾಂಡ್ಫುಲ್. ಇಲ್ಲೆಜಿಬಲ್ ಅಂತಂದ್ರೆ
ಅಸ್ಪಷ್ಟತೆ ಅಂತ ಹೇಳ್ತೇವೆ ನಾವು. ಇಲ್ಲೆಜಿಬಲ್, ಈಗ ಯಾವ್ದೇ ಒಂದು ಹ್ಯಾಂಡ್ ರೈಟಿಂಗ್ ಇರ್ತೈತಿ, ಅದು ಇಲ್ಲೆಜಿಬಲ್ ಇತ್ತು ಅಂತಂದ್ರೆ ನಾವು, ಅದು ನಮ್ಗೆ ಓದಾಕ್ ಬರ್ಲಿಲ್ಲ ಅಂತಂದ್ರೆ ಅದನ್ನ ಇಲ್ಲೆಜಿಬಲ್ ಅಂತೇವೆ. ಯಾವ್ದೇ ಒಂದು ಹ್ಯಾಂಡ್ ರೈಟಿಂಗ್ ಓದಲು ಬರದೇ ಇರುವುದು ಅಥವಾ ಅಸ್ಪಷ್ಟವಾಗಿರೋದು, ಓದಲಿಕ್ಕೆ ಬರದೇ ಇರುವುದು, ಅದು ಇಲ್ಲೆಜಿಬಲ್ ಇರ್ತೈತಿ. ಹ್ಯಾಂಡ್ ಫುಲ್ ಅಂತಂದ್ರೆ ಸ್ವಲ್ಪ ಅಥವಾ ಅಲ್ಪ ಅಂತ ಏನು ಕೂಡ ಹೇಳ್ಬೋದು ನಾವು. ಸ್ವಲ್ಪ ಅಥವಾ ಅಲ್ಪ, ಇವು ಏನು ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಒಳಗೆ ಬಂದಿರುವಂತದ್ದು. ಓಕೆ, ಸ್ಕ್ರೀನ್ ಶಾಟ್ ತೆಗೆದುಕೊಳ್ರಿ. ನೆಕ್ಸ್ಟ್ ನಾವು ಮುಂದಿನ ಒಂದು ಪ್ರಶ್ನೆಗೆ ಬೇಗ ಬೇಗ ಹೋಗೋಣ, ಟೈಮ್ ಆಗ್ತಾ ಇದೆ. 4ನೇ ಪ್ರಶ್ನೆ. ಎ ಗ್ರೂಪ್ ಆಫ್ ಪೀಪಲ್ ಹೂ ಹ್ಯಾವ್ ನೋ ಪರ್ಮನೆಂಟ್ ಅಬೌಡ್ ಅಂತಂದ್ರೆ ಏನ್ ಹೇಳ್ರಿ? ಮನೆ. ಅಬೌಡ್ ಅಂದ್ರೆ ಮನೆ. ಬಟ್ ವಾಂಡರ್ ಅಂತಂದ್ರೆ ಏನು? ಅಲೆದಾಡೋದು. ಫ್ರಾಮ್ ಪ್ಲೇಸ್ ಟು ಪ್ಲೇಸ್, ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಹೋಗೋವರಿಗೆ ಏನ್ ಅಂತ ಕರಿತೀವಿ? ಅದು ನೊಮ್ಯಾಡ್ ಅಂತ ಕರಿತೀವಿ. ನೊಮ್ಯಾಡ್. ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಹೋಗುವವರಿಗೆ ಅಲೆಮಾರಿ ನೊಮ್ಯಾಡ್ ಅಂತ ಕರಿತೀವಿ. ಓಕೆ, ಓಕೆ. ಸೊ ನೆಕ್ಸ್ಟ್ ಇಲ್ಲಿ ಯೂಸರರ್ ಇದೆ, ಟ್ರುಯಾಂಟ್ ಇದೆ, ಪೋಂಡರರ್ ಅಂತ ಹೇಳಿದೆ. ಏನೇನ್ ಅರ್ಥ ಆಗ್ತಾವ್ರಿವ? ಯೂಸರರ್ ಅಂತಂದ್ರೆ ಬಡ್ಡಿ ವ್ಯಾಪಾರ ಮಾಡುವವನಿಗೆ ಹೇಳ್ತೇವೆ ನಾವು. ಬಡ್ಡಿ ವ್ಯಾಪಾರ ಮಾಡುವವನಿಗೆ ಏನಂತ ಕರಿತೇವೆ? ಯೂಸರರ್ ಅಂತ ಕರಿತಾ ಇದೀವಿ. ಬಡ್ಡಿ ವ್ಯಾಪಾರ ಮಾಡುವವನಿಗೆ ಯೂಸರರ್ ಅಂತ ಕರಿತಾ ಇದೀವಿ. ಟ್ರುಯಾಂಟ್ ಬಡ್ಡಿ ವ್ಯಾಪಾರ ಮಾಡುವವನಿಗೆ ಯೂಸರರ್ ಅಂತ ಕರಿತಾ ಇದೀವಿ. ಬಡ್ಡಿ ವ್ಯಾಪಾರ ಮಾಡುವ ಯೂಸರರ್. ಟ್ರುಯಾಂಟ್ ಕೆಲಸಗಳ ಅಂದ್ರೆ ಕೆಲಸ ಮಾಡದೇ ಇರ್ತಕ್ಕಂಥವನು, ಅವನಿಗೆ ಟ್ರುಯಾಂಟ್ ಅಂತ ಕರಿತೀವಿ. ಅಥವಾ ಇದಕ್ಕೆ ಇನ್ನೊಂದು ಅರ್ಥನೂ ಬರ್ತಾ ಇದೆ. ಟ್ರುಯಾಂಟ್ ಏನು ಅಂತಂದ್ರೆ, ಟ್ರುಯಾಂಟ್ ಕೆಲಸಗಳ ಅಂತ ಹೇಳ್ತೀವಿ. ಇನ್ನೊಂದು ಈಗ ಕ್ಲಾಸಸ್ಗಳನ್ನ ಬಹಳಷ್ಟು ತಪ್ಪಿಸ್ತಾರಲ್ಲ, ಕ್ಲಾಸಸ್ಗಳನ್ನ ಬಹಳಷ್ಟು ತಪ್ಪಿಸೋದು, ಕ್ಲಾಸಸ್ಗಳನ್ನ ಬಂಕ್ ಮಾಡೋದು, ಅಂತವರಿಗೆ ಟ್ರುಯಾಂಟ್ ಅಂತ ಹೇಳ್ತೀವಿ. ಆ ಏನು ತರಗತಿಯನ್ನ ಬಿಟ್ಟು ಹೋಗುವವನು ಅಂತವನಿಗೆ ಟ್ರುಯಾಂಟ್ ಅಂತ ಕರಿತೀವಿ. ಪೋಂಡ್ರರ್ ಅಂತಂದ್ರೆ ವಿಮರ್ಶೆಯನ್ನ ಮಾಡುವವನು ಪೋಂಡರರ್. ಓಕೆ, ನೆಕ್ಸ್ಟ್ ಪ್ರಶ್ನೆ ನೋಡಿ, 5ನೇದು. ದ ಸೌಂಡ್ ಮೇಡ್ ಬೈ ಫ್ರಾಕ್ಸ್. ಇವೆಲ್ಲಾ ಸೌಂಡ್ಸ್ ಗಳು ನಿಮಗ್ ಗೊತ್ತಿರ್ಬೇಕು. ಎಲ್ಲಾ ಅನಿಮಲ್ಸ್ ಗಳ ಸೌಂಡ್ಸ್ ಗಳಿಗೆ ಇಂಗ್ಲಿಷ್ ದಲ್ಲಿ ಏನ್ ಅಂತಾರಂತ ಹೇಳಿ. ರೋರ್ ಇದೆ. ಈಗ ಫ್ರಾಗ್ ಕೇಳ್ಯಾರ ಅವರು. ರೋರ್ ಇದು ಯಾವ್ದ್ರ ಸೌಂಡ್ ಆಗುತ್ತೆ? ರೌಡ್ ಇದು ಸಿಂಹದ್ ಇರ್ತೈತಿ. ಗರ್ಜನೆ ಅಂತ ಕರಿತೇವೆ ನಾವ್. ಇದನ್ನ ಏನಂತ ಕರಿತೇವಿ? ಗರ್ಜನೆ. ಟ್ರಂಪೆಟ್ ಏನಿದೆಯಲ್ಲ, ಇದು ಆನೆಗಳ ಒಂದು ಸೌಂಡ್ಗೆ ಅಂತ ಕರಿತೀವಿ. ಇದು ಆಕಳುಗಳ ಸೌಂಡ್ಗೆ ಅಂತ ಕರಿತೀವಿ. ಆಮೇಲೆ ಕ್ರೋಕ್ ಅಂತ ಏನಿದೆಲ್ಲ, ಇದು ಕಪ್ಪೆಗಳ ಸೌಂಡ್ಗೆ ನಾವು ಕರಿತಾ ಇದ್ದೇವೆ. ಆನ್ಸರ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ದ ಆರ್ಟ್ ಆಫ್ ಕಟ್ಟಿಂಗ್ ಜಮ್ಸ್ ಅಂತಂದ್ರೆ ಏನ್ ಹೇಳ್ರಿ? ರತ್ನಗಳನ್ನ ಕತ್ತರಿಸುವವರು, ಅವ್ರಿಗೆ ಏನಂತ ಕರಿತೀವಿ? ಕಟ್ ಮಾಡೋರು ರತ್ನಗಳಿಗೆ ಏನಂತ ಕರಿತೀವಿ? ಲ್ಯಾಪಿಡರಿನ ಅದಕ್ಕೆ ಸರಿ ಆನ್ಸರ್ ಆಗ್ತದೆ. ಲ್ಯಾಪಿಡರಿ ಇದು ಏನು ಅಂತಂದ್ರೆ ರತ್ನ ಕಟುಕ. ರತ್ನವನ್ನ ತಯಾರು ಮಾಡುವವನು, ರತ್ನವನ್ನ ಕಟ್ ಮಾಡುವವನು. ಮೈನಿಂಗ್ ಅಂದ್ರ ಗೊತ್ತೈತಿ ನಿಮಗ? ಮೈನಿಂಗ್ ಮಾಡ್ತಾರಲ್ಲ, ಬಳ್ಳಾರಿಯಲ್ಲಿ ಮೈನಿಂಗ್ ಇದೆ ಬಹಳಷ್ಟು ಇದು ರಾಯಚೂರದೊಳಗಿದೆ ಮೈನಿಂಗ್. ನೆಕ್ಸ್ಟ್ ಜ್ಯುವೆಲ್ರಿ ಅಂತಂದ್ರೆ ಆಭರಣ ಗೊತ್ತಿದೆ. ಫಿಲೇಟ್ಲಿ ಅಂತ ಹೇಳಿದೆ. ಇದು ಏನು ಅಂತಂದ್ರ ಅಂಚೆ ಚೀಟಿ ಸಂಗ್ರಹ ಮಾಡೋದಕ್ಕೆ. ಫಿಲೇಟ್ಲಿ ಅಂತ ಕರಿತೀವಿ. ಅಂಚೆ ಚೀಟಿ ಸಂಗ್ರಹ ಮಾಡೋದಕ್ಕೆ ಫಿಲೇಟ್ಲಿ ಅಂತ ಕರಿತೀವಿ.
ಓಕೆನಾ. ಸೊ ಇವು ಇಷ್ಟು ಏನು ಅಂತಂದ್ರೆ ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್. ಇವುಗಳನ್ನು ಕೂಡ ಒಂದು ಸ್ಕ್ರೀನ್ ಶಾಟ್ ಅನ್ನ ತೆಗೆದುಕೊಳ್ರಿ ಬೇಗನೆ. ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಇಡಿಯಮ್ ಅಂಡ್ ಫ್ರೇಸಸ್ ಗಳಿದಾವೆ. ಸೊ ಗೆಟ್ ಡೌನ್ ಟು ಬ್ರಾಸ್ ಟ್ಯಾಕ್. ಬಹಳ ದೊಡ್ಡದಾಗ್ತಾ ಇದೆ ಕ್ಲಾಸು, ಬಟ್ ಏನ್ ಮಾಡೋಣ, ಮಾಡ್ಲೇಬೇಕು, ಬೇಗ ಬೇಗ ಮಾಡೋಣ. ಗೆಟ್ ಡೌನ್ ಟು ಬ್ರಾಸ್ ಟ್ಯಾಕ್ಸ್ ಅಂತ ಹೇಳಿದೆ. ಇದರ ಅರ್ಥ ಏನು ಅಂತಂದ್ರೆ ಏನಿದೆ ಆಪ್ಷನ್ಸ್ ಗಳಲ್ಲಿ, ಕಾಂಪ್ರಮೈಸ್ ಮಾಡೋದು, ಕಾಂಪ್ರಮೈಸ್ ಕೋಆಪರೇಷನ್ ಮಾಡೋದು, ಜನಗಳ ನಡುವೆ ರೆಡಿ ಆಗಿರೋದು, ಬಿಕಮ್ ಸೀರಿಯಸ್ ಅಬೌಟ್ ಸಮಥಿಂಗ್. ಯಾವುದೇ ಒಂದು ಕೆಲಸದಲ್ಲಿ ಸೀರಿಯಸ್ ಆಗೋದು, ಅದಕ್ಕೆ ಏನಂತೇವೆ ನಾವು, ಗೆಟ್ ಡೌನ್ ಟು ಬ್ರಾಸ್ ಟ್ಯಾಕ್ಸ್. ಏನ್ ಹೇಳಿದ್ರ ಅರ್ಥ ಬರ್ಕೋಬೇಕು ನೀವು ಅಲ್ಲಿ ಕನ್ನಡದಲ್ಲಿ. ಏನ್ ಹೇಳ್ರಿ, ಟು ಬಿಕಮ್ ಸೀರಿಯಸ್ ಅಬೌಟ್ ಸಮಥಿಂಗ್. ಸೊ ಯಾವುದೇ ಒಂದು ಕೆಲಸದಲ್ಲಿ ಸೀರಿಯಸ್ ಆಗಿರೋದು, ಅದಕ್ಕೆ ಏನಂತೇವೆ ನಾವು, ಗೆಟ್ ಡೌನ್ ಟು ಬ್ರಾಸ್ ಟ್ಯಾಕ್ಸ್. ಕನ್ನಡದೊಳಗೆ ಬರ್ಕೋರಿ. ಹೇಳಿ ನಾ ನಿಮಗ. ಇಲ್ಲಿ ಗೆಟ್ ಫೈರ್ಡ್ ಫ್ರಮ್ ಜಾಬ್, ಕೆಲಸದಿಂದ ತೆಗೆದು ಹಾಕೋದು ಅಲ್ಲ. ಆಪ್ಷನ್ ನಂಬರ್ ಸಿ. ಎರಡನೇದ್ ನೋಡಿ, ಎ ಬ್ಲೈಂಡ್ ಸ್ಪಾಟ್ ಅಂತ ಹೇಳಿದೆ. ಬ್ಲೈಂಡ್ ಸ್ಪಾಟ್ ಅಂತಂದ್ರ ಒಂದು ಏನ್ ಏರಿಯಾ ಇರ್ತೈತಿ, ನಮಗೆ ಕಣ್ಣ ರೇಂಜ್ ಇರ್ಬೇಕದು, ಬಟ್ ಆ ಏರಿಯಾ ಇರುವಂತದ್ದು ನಮ್ಗೆ ಕಾಣಬಾರ್ದು ಕೆಲವೊಂದಿಷ್ಟು ಏರಿಯಾ. ಸೊ ಅದಕ್ಕೆ ಏನಂತೇವೆ ನಾವು, ಆನ್ ಏರಿಯಾ ಇನ್ ಯುವರ್ ರೇಂಜ್ ಆಫ್ ವಿಷನ್ ದ್ಯಾಟ್ ಯು ಕ್ಯಾನಾಟ್ ಸಿ ಪ್ರಾಪರ್ಲಿ. ಸೊ ನಮ್ಮ ರೇಂಜ್ ದೊಳಗೆ ಇರ್ತೈತಿ, ಬಟ್ ಅದನ್ನ ನಾವು ಸರಿಯಾಗಿ ಕಾಣ್ಲಿಕ್ಕೆ ಆಗೋದಿಲ್ಲ. ಅದನ್ನ ನಾವು ಎ ಬ್ಲೈಂಡ್ ಸ್ಪಾಟ್ ಅಂತೀವಿ. ಆಪ್ಷನ್ ನಂಬರ್ ಎ ಇದಕ್ಕೆ ಸರಿ ಆನ್ಸರ್. ಎ ಬ್ಲೈಂಡ್ ಪರ್ಸನ್ ಅಂತಂದ್ರೆ ಆ ಕಣ್ಣಿಗೆ ಕಾಣದೇ ಇರುವಂತಹ ಪರ್ಸನ್. ಎ ಪರ್ಸನ್ ವಿತ್ ನೋ ಇಮೋಷನಲ್ ಫೀಲಿಂಗ್ಸ್, ಅವನಿಗೆ ಯಾವುದೇ ರೀತಿಯ ಒಂದು ಭಾವನಾತ್ಮಕ ಫೀಲಿಂಗ್ಸ್ ಗಳು ಇರೋದಿಲ್ಲ ಅಂತ ಇದೆ. ಸಿಚುವೇಶನ್ ವೇರ್ ನೋ ಪ್ರೋಗ್ರೆಸ್ ಇಸ್ ಮೇಡ್. ಸೊ ಒಂದು ಸ್ಥಿತಿ ಇದೆ, ಅಲ್ಲಿ ಯಾವುದೇ ರೀತಿ ಇರುವಂತಹ ಪ್ರೋಗ್ರೆಸ್ ಆಗ್ತಾ ಇಲ್ಲ. ಇದಕ್ಕೆ ಸರಿಯಾದ ಆನ್ಸರ್ ಆಪ್ಷನ್ ನಂಬರ್ ಎ. ಬ್ರೇಕ್ ಸ್ವೆಟ್ ಅಂತ ಹೇಳಿದೆ ಅಂತಂದ್ರೆ ಬ್ರೇಕ್ ಸ್ವೆಟ್ ಅಂತಂದ್ರೆ ಏನ್ ಹೇಳ್ರಿ, ಬೆವರನ್ನ ಸುರಿಸುವುದು ಅಂತ ಇದ್ರ ಅರ್ಥ. ಬೆವರನ್ನ ಸುರಿಸುವುದು. ಬ್ರೇಕ್ ಸ್ವೆಟ್ ಅಂತಂದ್ರೆ ಏನು, ಬೆವರನ್ನ ಸುರಿಸುವುದು. ಬೆವರನ್ನ ಸುರಿಸೋದು ಇದ್ರ ಅರ್ಥ ಏನಾಗ್ತೈತಿ, ಟು ಬಿ ಕೌಟ್ ಸ್ಟೀಲಿಂಗ್. ಸ್ಟೀಲಿಂಗ್ ಅಂತಂದ್ರೆ ಏನ್ ಹೇಳ್ರಿ, ತುಡುಗು ಮಾಡುವಾಗ ಸಿಗ್ತಾರಲ್ಲ ಅದನ್ನ, ಅದು ಆನ್ಸರ್ ಆಗ್ತೈತಿ. ಟು ಮೇಕ್ ಎ ಫ್ಯುಟೈಲ್ ಅಟೆಂಪ್ಟ್. ಫ್ಯುಟೈಲ್ ಅಂತಂದ್ರೆ ಅದು ಸಕ್ಸಸ್ ಆಗದೆ ಇರುವಂತಹ ಅಟೆಂಪ್ಟ್ ಅನ್ನ ಮಾಡೋದಕ್ಕೆ ಫ್ಯುಟೈಲ್ ಅಟೆಂಪ್ಟ್ ಅಂತೇವಿ. ಸಕ್ಸಸ್ ಆಗದೆ ಇರುವಂತದ್ದು. ನೆಕ್ಸ್ಟ್ ಟು ಲೈ ಅಂತಂದ್ರೆ ಸುಳ್ಳು ಹೇಳೋದು. ಟು ಯೂಸ್ ಎ ಲಾಟ್ ಆಫ್ ಎನರ್ಜಿ ಆರ್ ಎಫರ್ಟ್. ನಮ್ಮ ಬಹಳಷ್ಟು ಎನರ್ಜಿ, ಶಕ್ತಿ, ಎಫರ್ಟ್ ಅನ್ನ ಯೂಸ್ ಮಾಡೋದಕ್ಕೆ ಬ್ರೇಕ್ ಸ್ವೆಟ್ ಅಂತ ಕರಿತೇವೆ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ಈ ಕನ್ನಡದಲ್ಲಿ ಏನ್ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ, ಸೊ ಅದನ್ನ ನೀವು ಎಲ್ಲರೂ ಏನ್ ಮಾಡ್ಬೇಕು, ಅದನ್ನ ವಿಡಿಯೋವನ್ನ ಪಾಸ್ ಇದನ್ನ ಮಾಡ್ಕೊಂಡು ನೋಟ್ಸ್ ಮಾಡ್ತಾ ಹೋಗಿ. ನಾಲ್ಕನೇದು, ಟು ಪೋಕ್ ಒನ್ಸ್ ನೋಸ್ ಇನ್ ಟು ಅಂತಂದ್ರೆ ಏನು ನೋಡ್ರಿ, ಇಲ್ಲಿ ಆಪ್ಷನ್ಸ್ ಒಳಗೆ ಏನೈತಿ, ಟು ಶೋ ಡಿಸ್ರೆಸ್ಪೆಕ್ಟ್. ಸೊ ಅಗೌರವ ತೋರಿಸುವುದು. ಬ್ರಿಂಗ್ ನೋ ಸೆನ್ಸ್, ಯಾವುದೇ ರೀತಿ ಇರುವಂತಹ ಸೆನ್ಸ್ ಅನ್ನ ಕೊಡದೇ ಇರುವುದು. ನೆಕ್ಸ್ಟ್ ಇಂಟರ್ಫಿಯರ್ ಅಂತಂದ್ರೆ ಏನು, ಇಂಟರ್ಫಿಯರ್ ಅಂತಂದ್ರೆ ಬೇರೆಯವರ ಒಂದು ಕೆಲಸದಲ್ಲಿ ತಲೆ ಹಾಕೋದು. ಟು ಪೋಕ್ ಒನ್ಸ್ ನೋಸ್ ಇನ್ ಟು ಅಂತಂದ್ರೆ ಬೇರೆಯವರ ಕೆಲಸದಲ್ಲಿ ತಲೆ ಹಾಕೋದು. ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್. ಓಕೆ. ಟು ಗಿವ್ ಪರ್ಮಿಷನ್ ಅಂತಂದ್ರೆ ಅಲ್ಲಿನ ಪರ್ಮಿಷನ್ ಕೊಡೋದು ಅಂತ ಅಲ್ಲ ಅದು. ಟು ಪೋಕ್ ಒನ್ಸ್ ನೋಸ್ ಇನ್ ಟು ಅಂತಂದ್ರೆ ಬೇರೆಯವರ ಕೆಲಸದಲ್ಲಿ ತಲೆ ಹಾಕೋದು. ಎ ಬೆಡ್ ಆಫ್ ನೇಲ್ಸ್ ಅಂತ ಹೇಳಿದೆ. ನೆಕ್ಸ್ಟ್, ಎ ಬೆಡ್ ಆಫ್ ನೇಲ್ಸ್ ಅಂತಂದ್ರೆ ಏನ್ ಹೇಳ್ರಿ, ಬೆಡ್ ಆಫ್ ನೇಲ್ಸ್ ಅಂತಂದ್ರೆ ಹಾಸಿಗೆಯ ಮೂಳು ಅಂತ ಹೇಳ್ತೀವಿ ನಾವು. ಏನ್ ಹೇಳ್ರಿ, ಹಾಸಿಗೆಯ ಮುಳಿನ ಹಾಸಿಗೆ. ಏನ್ ಹೇಳಿದಕ್ಕೆ ಏನು, ಮುಳ್ಳಿನ ಹಾಸಿಗೆ, ಮೂಳು ಅಂತ ಇದೆ. ಮುಳ್ಳಿನ ಹಾಸಿಗೆ, ಮುಳ್ಳಿನ ಹಾಸಿಗೆ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ಏನಿದೆ ಆಪ್ಷನ್ಸ್ ಗಳಲ್ಲಿ, ಎ ಪ್ರಾಬ್ಲಮೆಟಿಕ್ ಆರ್ ಅನ್ಕಂಫರ್ಟೇಬಲ್ ಸಿಚುವೇಶನ್ ಇದಕ್ಕೆ ಸರಿಯಾಗಿ ಆನ್ಸರ್ ಆಗ್ತೈತಿ. ಫೇರ್ಸ್ಲಿ ಕಾಂಟೆಸ್ಟೆಡ್. ಫೇರ್ಸ್ಲಿ ಅಂತಂದ್ರ ವಿಪರೀತ. ಫೇರ್ಸ್ಲಿ ಅಂತಂದ್ರೆ ಇದ್ರ ಅರ್ಥ ವಿಪರೀತ ಅಂತ ಹೇಳಿ ಆಗ್ತೈತಿ. ಇವೆಲ್ಲ ಶಬ್ದಗಳ ಅರ್ಥ ಆಗುತ್ತೆ. ಫೇರ್ಸ್ಲಿ ಕಾಂಟೆಸ್ಟ್ ಅಂತಂದ್ರೆ ಭಾಗವಹಿಸೋದು, ಡಿಸ್ಪ್ಯೂಟ್ ಅಥವಾ ಫೈಟ್ ದಲ್ಲಿ. ವಿಪರೀತವಾಗಿ ಭಾಗವಹಿಸೋದು ಅಲ್ಲ. ಎ ಕ್ವಿಕ್ ಅಂಡ್ ಆಟೋಮೆಟಿಕ್ ರೆಸ್ಪಾನ್ಸ್ ಕೂಡ ಅಲ್ಲ. ಎ ಪರ್ಸನ್ ವಿತ್ ನೋ ಮಾರಲ್ ಎಥಿಕ್ಸ್, ಒಬ್ಬ ವ್ಯಕ್ತಿ ಇದಾನೆ, ಅವನಲ್ಲಿ ಯಾವುದೇ ರೀತಿ ಇರುವಂತಹ ಮೌಲ್ಯ ಇಲ್ಲ ಅಂತ. ಎ ಬೆಡ್ ಆಫ್ ನೇಲ್ಸ್ ಅಂತಂದ್ರೆ ಬರೇ ಪ್ರಾಬ್ಲಮ್ಸ್ ಗಳು ಇರುವಂತ ಸಿಚುವೇಶನ್ ಗೆ ನಾವ್ ಏನಂತೇವಿ, ಮುಳ್ಳಿನ ಹಾಸಿಗೆ ಅಂತ ಕರಿತೇವೆ. ನೆಕ್ಸ್ಟ್, ಬೀಟ್ ಅಬೌಟ್ ದ ಬುಷ್. ಬೀಟ್ ಅಬೌಟ್ ದ ಬುಷ್ ಅಂತಂದ್ರೆ ಏನ್ ಹೇಳ್ರಿ, ಮುಖ್ಯ ವಿಷಯವನ್ನ ಹೇಳದೇ ಇರುವುದು. ಏನ್ ಹೇಳ್ರಿ, ಮುಖ್ಯ ವಿಷಯ ಹೇಳದೇ ಇರುವುದು.
ಮುಖ್ಯ ವಿಷಯ. ಏನೋ ಒಂದು ವಿಷಯ ಹೇಳಬೇಕಾಗಿರ್ತೈತಿ, ಮುಖ್ಯವಾಗಿ ಮೇನ್ ಇಂಪಾರ್ಟೆಂಟ್ ವರ್ಕ್. ಆ ವಿಷಯವನ್ನ ಹೇಳದೆ, ಮುಖ್ಯ ವಿಷಯ ಹೇಳದೆ ಇರು. ಅದಕ್ಕೆ ಏನಂತೇವಿ, ಬೀಟ್ ಅಬೌಟ್ ದ ಬುಷ್ ಅಂತಂದ್ರೆ ಆ ಹೇಳಕ್ ಹೆದರ್ತಿರ್ತೇವಿ ಏನೋ ನಾವು ಆ ಮುಖ್ಯವಾಗಿರುವಂತಹ ವಿಷಯ, ಅದನ್ನ ಹೇಳೋದು ಬಿಟ್ಟು ಬೇರೆನೆ ಏನೋ ಹೇಳ್ತಿರ್ತೇವೆ ನಾವು. ಸೊ ಅದಕ್ಕೆ ಬೀಟ್ ಅಬೌಟ್ ದ ಬುಷ್ ಅಂತೇವೆ. ಇದಕ್ಕೆ ಆಪ್ಷನ್ ನಂಬರ್ ಡಿ, ಅವಾಯ್ಡ್ ಟಾಕಿಂಗ್ ಅಬೌಟ್ ದ ಮೇನ್ ಟಾಪಿಕ್. ಓಕೆ. ಟು ಪ್ಲಾನ್ ಆನ್ ಅಂಬ್ಯೂಷ್. ಅಂಬ್ಯೂಷ್ ಅಂತಂದ್ರೆ ಏನ್ ಹೇಳ್ರಿ, ದರೋಡೆ ಮಾಡೋದಕ್ಕೆ ಪ್ಲಾನ್ ಮಾಡೋದು ಅಂಬುಷ್. ಪ್ಲೇ ಟ್ರಿಕ್ಸ್ ವಿತ್ ಸಮ್ ಒನ್, ಬೇರೆಯವ್ರ ಜೊತೆಗೆ ತಂತ್ರವನ್ನ ಉಪಯೋಗಿಸೋದು. ಡಿವೈಡ್ ಸಮಥಿಂಗ್ ಇನ್ ಟು ಮೆನಿ ಪಾರ್ಟ್ಸ್. ಸೊ ಯಾವುದೇ ಒಂದು ವಸ್ತುವನ್ನ ಬಹಳಷ್ಟು ಪಾರ್ಟ್ಸ್ ಗಳಲ್ಲಿ ಡಿವೈಡ್ ಮಾಡೋದು ಅಂತ ಹೇಳಿದೆ. ಸೊ ಎಲ್ಲವುಗಳ ಅರ್ಥವನ್ನ ಹೇಳ್ತಾ ನಿಮ್ಗೆ ಹೋಗ್ತಾ ಇದ್ದೇನೆ. ನೆಕ್ಸ್ಟ್ ನೋಡ್ರಿ ಏನಿದೆ ಈಗ, ಇನ್ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ಸ್ ಗಳಿದಾವೆ. ಇದರಲ್ಲಿ ಇನ್ಕರೆಕ್ಟ್ ಯಾವ್ದಿದೆ ನೋಡ್ರಿ. ಸೊ ಇಲ್ಲಿ 4 ಶಬ್ದಗಳಿದಾವೆ. TIHGHT ಅಂತ ಹೇಳಿದೆ, STOCK, ರಿಫ್ಟ್ ಅಂತ ಹೇಳಿದೆ. ರಿಫ್ಟ್. ಸೊ ಇಲ್ಲಿ ನೋಡ್ರಿ ನಿಮ್ಗೆ ಗೊತ್ತನ ಆಗ್ತಾ ಇದೆ. ಸ್ಟಾಕ್ ಅಂತಂದ್ರೆ ದಾಸ್ತಾನು. ಲಾಕರ್ ಅಂತಂದ್ರೆ ಗೊತ್ತಿದೆ ನಿಮ್ಗೆ, ಬ್ಯಾಂಕ್ ಒಳಗ ಲಾಕರ್ ಇರ್ತಾವಲ್ಲ. ಸೊ ಓಕೆ, ಅದಕ್ಕೆ ಏನಂತೀವಿ ನಾವು, ಬೀಗ ಪೆಟ್ಟಿಗೆ. ಕರೆಕ್ಟಾ? ಬೀಗ ಇರುವಂತಹ ಬೀಗ ಪೆಟ್ಟಿಗೆ, ಬ್ಯಾಂಕ್ ಒಳಗ ಲಾಕರ್. ರಿಫ್ಟ್ ಅಂತಂದ್ರೆ ಬಿರುಕು. ಇಲ್ಲಿ ಟೈಟ್ ಅನ್ನುವಂಥದ್ದು ತಪ್ಪಾಗಿದೆ. TIGHT ಆಗ್ಬೇಕದು, ಟೈಟ್. ಸೊ ಆಪ್ಷನ್ ನಂಬರ್ 1 ಇದಕ್ಕೆ ಸರಿ ಆನ್ಸರ್, ಟೈಟ್ ಆಗ್ಬೇಕದು, TIGHT. ಸೊ ಇಲ್ಲಿ 2 ಅಕ್ಷರಗಳು ಹಿಂದ ಮುಂದೆ ಮಾಡ್ಯಾರ. ನೆಕ್ಸ್ಟ್ ಬ್ಯಾಂಕರ್ ಇದೆ. ಬ್ಯಾಂಕರ್ ಅಂತಂದ್ರೆ ಯಾರು ಹೇಳ್ರಿ? ಸಾಹುಕಾರ. ಬ್ಯಾಂಕರ್ ಅಂತಂದ್ರೆ ಯಾರು? ಸಾಹುಕಾರ ಯಾರು ಇರ್ತಾರಲ್ಲ ಅವ್ರಿಗೆ ಬ್ಯಾಂಕರ್ ಅಂತಾರ. ರಾಬರ್ ಅಂದ್ರೆ ಗೊತ್ತೈತಿ ನಿಮ್ಗೆ, ದರೋಡೆಕೋರ. ನಾವು ಟೀಚರ್ಸ್. ಆರ್ಟಿಸೆಟ್ ಅಂತ ಹೇಳಿದೆ. ಆಕ್ಚುಲಿ ಇದು ಏನಾಗ್ಬೇಕು ಹೇಳಿದ್ದು, ಆರ್ಟಿಸ್ಟ್ ಆಗ್ಬೇಕಿದು. ಆಪ್ಷನ್ ನಂಬರ್ ಡಿ ಇಲ್ಲಿ ತಪ್ಪಿದೆ. ಬೇರ್ಲಿ ಅಂತಂದ್ರೆ ಏನ್ ಹೇಳ್ರಿ? ಕೆಲವಿದೆ. ಹ್ಯಾಪಿಲಿ ಅಂತಂದ್ರೆ ಏನು? ಸಂತೋಷದ. ಬೋಲ್ಡ್ಲಿ ಅಂತಂದ್ರ ಧೈರ್ಯದ. ಲಾಸ್ಟ್ಲಿ ಅಂತಂದ್ರೆ ಏನು? ಕೊನೆಯ. ಇಲ್ಲಿ ಎಲ್ಲಿ ಸ್ಪೆಲ್ಲಿಂಗ್ ತಪ್ಪೈತಿ? ಹ್ಯಾಪಿಲಿ ತಪ್ಪಾಗಿದೆ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. ಹ್ಯಾಪಿಲಿ ಹೆಂಗ್ ಬರಿತೇವಿ? ಹ್ಯಾಪಿಲಿ ಒಂದ ಎಲ್ ಬರ್ತೈತಿ. ಓಕೆ, ಇದ್ರೊಳಗ ಟೈಟ್ ತಪ್ಪಾಗಿತ್ತು, ಇದರಲ್ಲಿ ಆರ್ಟಿಸ್ಟ್ ತಪ್ಪಾಗಿತ್ತು, ಇದರಲ್ಲಿ ಹ್ಯಾಪಿಲಿ ತಪ್ಪಾಗಿತ್ತು. ಈಸಿ ಇದೆ ನೋಡ್ರಿ. 1ನೇ ಶಿಫ್ಟ್ ದಲ್ಲಿ 2ನೇ ತಾರೀಖದೊಳಗ ಒಂದು ಪ್ರಶ್ನೆ ಐತಿ. 2ನೇ ಶಿಫ್ಟ್ ದಲ್ಲಿ ಇದು ಬಂದಿತ್ತು. 3ನೇ ಶಿಫ್ಟ್ ದಲ್ಲಿ 2 ಕ್ವಶನ್ ಬಂದಾವ. ಇದೊಂದು ಕ್ವಶನ್ ಬಂದಿತ್ತು, ಇನ್ನೊಂದು ಕ್ವಶನ್ ಯಾವ್ದು ಬಂದಿತ್ತು ಅಂತಂದ್ರ, ಇದು ಬಂದಿತ್ತು ನೋಡ್ರಿ. ಡೆಕ್ಲಿವಿಟಿ ಅಂತ ಹೇಳಿ ಒಂದ್ ಬಂದಿದೆ, ಕೋಪಾಸ್ ಇದೆ. ನೆಕ್ಸ್ಟ್ ಡೆಕೋರೋಸ್ ಅಂತ ಹೇಳಿ ಒಂದ್ ಬಂದಿದೆ, ಕಾಸ್ಮೋಪೊಲಿಟನ್ ಅಂತ ಬಂದಿದೆ. ನೀವ ಒಂದ್ ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಿ ಯಾವ್ದಿದೆ ಅಂತ ಇದ್ರಲ್ಲಿ, ಬೇಗ ಹೇಳ್ರಿ. ಆನ್ಸರ್ ಬಂದಿದೆ ಅಂತ ಹೇಳಿ ಅನ್ಕೋತೇನೆ ನಾನು. ಡೆಕ್ಲಿವಿಟಿ ಅಂತ ಏನಿದೆ, ಡೆಕ್ಲಿವಿಟಿ ಇದರ ಅರ್ಥ ಏನು ಅಂತಂದ್ರೆ ಅವನತಿ ಆಗೋದು. ಡೆಕ್ಲಿವಿಟಿ ಅಂತಂದ್ರೆ ಏನು? ಅವನತಿ ಆಗೋದು. ಕೋಪೋಸ್ ಯಾವ್ದು ಶಬ್ದ ಇರೋದಿಲ್ಲ, ಕೋಪಿಯಸ್ ಅನ್ನುವಂತ ಶಬ್ದ ಇರ್ತೈತಿ. ಏನಿರ್ತೈತಿ? ಕೋಪಿಯಸ್ ಅನ್ನುವಂತ ಶಬ್ದ ಇರ್ತೈತಿ. ಹೇರಳವಾದ ಇದಕ್ಕೆ ಅರ್ಥ ಆಗ್ತೈತಿ. ಡೆಕೋರಸ್ ಅಂತಂದ್ರೆ ಏನು? ಅಲಂಕಾರಿಕ, ಡೆಕೋರೇಷನ್ ಮಾಡಿಸೋದು. ಕಾಸ್ಮೋಪೊಲಿಟನ್ ಅಂತಂದ್ರ ಆತ್ಮೀಯ, ಲೋಕಪ್ರಿಯ, ಲೋಕಮಿತ್ರ, ಅವ್ರಿಗೇನಂತೇವ ನಾವು? ಕಾಸ್ಮೋಪೊಲಿಟನ್ ಅಂತೇವಿ.
ಸೊ ಇವು ಏನು ಅಂತಂದ್ರೆ SSC MTS ದಲ್ಲಿ ಬಂದಿರುವಂತಹ ಕ್ವಶನ್ಸ್ಗಳು ಆದ್ವು. ಆಮೇಲೆ ಈಗ ಇವು ಏನ್ ನಾನ್ ನಿಮ್ಗೆ ಹೇಳೀನಿ, ಯಾವ ರೀತಿ ನಿಮ್ಗೆ ಅನಿಸ್ತು ಎಲ್ಲಾ ಕ್ಲಾಸಸ್ ಅನ್ನೋದನ್ನ ನನಗ ಹೇಳೋದನ್ನ ಮರಿಬಾರ್ದು. ಓಕೆ, ಯಾವ ರೀತಿ ಇತ್ತು ಕ್ಲಾಸಸ್, ಆಮೇಲೆ ಟ್ರಿಕ್ಸ್ ಗಳು ಯಾವ ರೀತಿ ನಿಮ್ಗೆ ಇಷ್ಟ ಆದವು ಇಲ್ಲೋ, ಟ್ರಿಕ್ಸ್ಗಳು ಇಷ್ಟ ಆದವು ಇಲ್ಲೋ. ಇಷ್ಟ ಆಗಿತ್ತು ಅಂತಂದ್ರೆ ಏನ್ ಮಾಡ್ಬೇಕು, ಎಲ್ಲರಿಗೂ ಕೂಡ ಮೊದಲು ಶೇರ್ ಮಾಡ್ಬೇಕು, ಆಮೇಲೆ ಕಮೆಂಟ್ ಮಾಡ್ಬೇಕು ನೀವು ಈ ಕ್ಲಾಸ್ ಅನ್ನ ಮುಂದುವರಿಸ್ಬೇಕು ಬ್ಯಾಡು ಅಂತೇಳಿ. ಇದು ಸೀರೀಸ್ ಹೀಗೆ ಸ್ಟಾರ್ಟ್ ಆಗ್ತೈತಿ. ಬೆಂಕಿ ಸೀರೀಸ್ ಇದೆ ಇದು. ಏನ್ ಹೇಳ್ರಿ, ಯಾವ ಸೀರೀಸ್? ಬೆಂಕಿ ಸೀರೀಸ್. ಓಕೆ, ಅದಕ್ಕ ನಾವು ಇಂಗ್ಲಿಷ್ ಒಳಗೆ ಹೆಸರು ಇಟ್ಟೇವೆ, ಏನ ಹೇಳ್ರಿ, ಫೈರ್ ಸೀರೀಸ್. ಒಂದನೇದು ಕ್ಲಾಸ್ ಇವತ್ತು ಕಂಪ್ಲೀಟ್ ಆಯ್ತು. ಸೊ ಇದೇ ರೀತಿ ನಿಮ್ಗೆ ಟ್ರಿಕ್ಸ್ ಗಳು ಆಗಿರ್ಬೋದು, ಬೇರೆ ಬೇರೆ ಎಲ್ಲ ನಿಮ್ಗೆ ಬರ್ತಾ ಇರ್ತೇವಿ. ಓಕೆ, ಸೊ ಕ್ಲಾಸ್ ಬಹಳಷ್ಟು ಹೆಚ್ಚಾಯ್ತು ಅಂತ ಹೇಳಿ ಅನಿಸ್ತಾ ಇದೆ, ಬಟ್ ನಿಮ್ಗೆ ಯೂಸ್ಫುಲ್ ಇದೆ, ನೀವು ಮಾಡ್ಲೇಬೇಕು. ಇದು ಒಂದು ಟಾಪಿಕ್ ಯಾವ ರೀತಿ ಇದೆ ಅಂತಂದ್ರೆ ಇಂಗ್ಲಿಷ್ದೊಳಗೆ ನೀವು ಮಾಡ್ಲೇಬೇಕಾಗಿರುವಂತದ್ದು ಇದು. ಇದನ್ನ ಮಾಡ್ಲಿಲ್ಲ ಅಂತಂದ್ರೆ ನಡೆಯಂಗಿಲ್ಲ. ಸೊ ಹಾಗಾಗಿ ನೋಟ್ಸ್ ಅನ್ನ ಮಾಡ್ಕೊಳ್ರಿ, ಅವುಗಳನ್ನ ಒಳ್ಳೆ ರೀತಿಯಿಂದ ರಿವಿಷನ್ ಮಾಡ್ಕೊಂತ ಹೋಗ್ರಿ. ಖಂಡಿತ ಹಾಗೆ ಆಗ್ತೈತಿ, ಬಹಳಷ್ಟು ರಿವಿಷನ್ ಮಾಡ್ಬೇಕಾಗ್ತೈತಿ. ಒಮ್ಮೆ ನಮ್ದೆ ನೆನಪುಳಿಯಂಗಿಲ್ಲ ಅದು. ನಾವೆಲ್ಲರೂ ಮಾನವರು, ನಾನು ಕೂಡ ಹಂಗ, ನೀವು ಕೂಡ ಹಂಗ, ಎಲ್ಲರೂ ಹಂಗ ಇರ್ತೇವೆ. ಬಟ್ ಮಾಡ್ಬೇಕು, ಟ್ರೈ ಮಾಡಿದಾಗನೇ ಆಗೋದು. ಸೊ ಬೆಂಕಿ ಸೀರೀಸ್ ಅನ್ನ ಲೈಕ್ ಮಾಡಕ್ ಮರಿಬೇಡ್ರಿ, ಎಲ್ಲರಿಗೂ ಶೇರ್ ಮಾಡಕಂತೂ ಮರಿಬೇಡ್ರಿ, ಎಲ್ಲಾ ಗ್ರೂಪ್ಸ್ ದಲ್ಲಿ ಎಲ್ಲರ ಕಡೆ ಹಂಚ್ಬೇಡ್ರಿ, ಎಲ್ಲಾ ಕಡೆ ಹೋಗ್ಲಿ. ಇದು ಏನಪ್ಪಾ ಅಂತಂದ್ರೆ ಫ್ರೀ ಆಗೈತಿ, ಎಲ್ಲರಿಗೂ ಕೂಡ ಯೂಸ್ ಆಗೇ ಆಗ್ತೈತಿ, ಎಲ್ಲರಿಗೂ ಯೂಸ್ ಆಗ್ತೈತಿ, ಎಲ್ಲಾ ಎಕ್ಸಾಮ್ಸ್ಗೂ ಯೂಸ್ ಆಗ್ತೈತಿ. ಓಕೆನಾ? ಮತ್ತೆ ಒಂದು ಹೊಸದಾಗಿರುವಂತ ವಿಡಿಯೋದೊಂದಿಗೆ ಭೇಟಿ ಆಗ್ತೇನೆ. ಧನ್ಯವಾದಗಳು. ಜೈ ಹಿಂದ್.